ನಾನು ನರೇಂದ್ರ ಮೋದಿಯ ಬೆಂಬಲಿಗ. ನನಗೆ ಹಕ್ಕಿದೆ. ಅಫ್ಜಲ್ ಗುರು ಅಂತವ್ರಿಗೆ ಅಫ್ಜಲ್ ಗುರುನ ಹ್ಯಾಂಗ್ ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ಈಗ ನರೇಂದ್ರ ಮೋದಿ ಸರ್ಕಾರ ಇಲ್ಲದೆ ಹೋಗಿದ್ದಿದ್ರೆ ಈ ಸಿನಿಮಾವನ್ನು ತಯಾರಿಸುವ ಧೈರ್ಯವನ್ನು ಕಾಂಗ್ರೆಸ್ ಅವ್ರು ಹೇಳೋದು ಭಾಳ ಒಂದು ನಾನು ಮೆಚ್ತೀನಿ. ಅಲ್ಲಿ ಭಯೋತ್ಪಾದನೆಯಿಂದ ಆತಂಕವಾದಿಗಳಿಂದ ನೋವಿಗೆ ಹಿಂಸಾಚಾರಕ್ಕೆ ಒಳಗಾಗಿರೋರು ಅಲ್ಲಿ ನೆಲೆಸಿರುವ ಮುಸ್ಲಿಮರು ಅವರಾಗವ್ರೆ ಹೊರಟೋದ್ರು ಅಂತ ಹೇಳ್ತಾರಲ್ಲ, ಅದು ಅಸಹ್ಯ ಅಲ್ಲೇನ್ರಿ? ಅಂದರೆ ಅವರಾಗವ್ರೆ ಹೊರಟೋದ್ರು ಅಂದರೆ ನೀವು ಈಗ ಅವ್ರು ವಾಪಸ್ ಬರಬೇಕು ಅಂದರೆ ನೀವು ಬಿಡ್ತೀರಾ? ಸ್ಕ್ರಿಪ್ಟ್ ಓದಾಗೆ ನಾಳೆಗೆ ಶುರು ಮಾಡಿಬಿಟ್ಟೆ ನಾನು. ಆ ಸಿನಿಮಾ ನೋಡಿದ್ರೆ ಅಳು ಬರೋದು ಯಾತಿಗೆ ಗೊತ್ತೇನ್ರಿ? ನೋಡ್ಬೇಕಾದ್ರೆ ಇದು ನಡೆದಿದೆ, ಇದು ನಿಜ ಅಂತ ಅನ್ಸುತ್ತಲ್ಲ, ಅದು ತುಂಬ ಡಿಸ್ಟರ್ಬಿಂಗ್ ಆಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ನೆಕ್ಸ್ಟ್. ನಾನು ಸೈಯದ್ ಹಿದಾಯತ್. ದಿ ಕಾಶ್ಮೀರಿ ಫೈಲ್ಸ್, ಈಗ ಎಲ್ಲ ಕಡೆಯೂ ಕೂಡ ದಿ ಕಾಶ್ಮೀರಿ ಫೈಲ್ಸ್ನ ಮಾತುಗಳು. ಅದರ ಮಧ್ಯೆ ಒಂದಷ್ಟು ಸಂದೇಶ ಇದೆ, ಒಂದಷ್ಟು ಲೈನ್ಗಳಿದೆ. ಜನ್ನತ್ ಕೋ ಜನ್ನತ್ ಕೆ ಲಿಯೆ ಜಹನ್ನುಮ್ ಬನಾ ದಿಯಾ, थे वो हिंदुस्तान के प्यारे निवासी, तुमने उनको ही मार गिरा दिया, जन्नत के नाम पे तुमने जन्नत को आग लगा दिया ಅನ್ನೋ ಮಾತುಗಳು, ಒಂದಷ್ಟು ನೋವು, ಅದರ ಜೊತೆಗೆ ಎಷ್ಟೋ ವರ್ಷಗಳಿಂದ ಅಡಗಿದ್ದಂತಹ ಸತ್ಯವನ್ನು ಹೊರತರುವಂತಹ ಒಂದು ಪ್ರಯತ್ನ. ಈ ಪ್ರಯತ್ನದಲ್ಲೂ ಜೊತೆಯಾಗಿದ್ದಂತಹದ್ದು ನಮ್ಮ ಪ್ರಕಾಶ್ ಬೆಳವಾಡಿ ಸರ್. ಸೊ ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ ಸರ್. ನಮಸ್ಕಾರ. ವೆಲ್ ಸರ್, ದ ಕಾಶ್ಮೀರ್ ಫೈಲ್ಸ್ ಈ ಚಿತ್ರದ ಒಂದು ಭಾಗ ಆಗಿದ್ದೀರಿ ತಾವು ಕೂಡ. ಸೊ ಅವಕಾಶ ಬಂದಾಗ ಯಾಕೆ ಒಪ್ಕೋಬೇಕು ಈ ಚಿತ್ರವನ್ನು ಅಂತ ಅನ್ನಿಸ್ತು ತಮಗೆ ಅಂತ? ಇಲ್ಲ, ನಾನು ಎನಿವೇ ತುಂಬ ಸಿನಿಮಾಲಿ ನಟಿಸ್ತೀನಿ, ನಟಿಸಬಾರ್ದು ಅನ್ನೋದೇನಿಲ್ಲ. ಆದರೆ ಈ ವಿಶೇಷವಾಗಿ ಈ ಸಿನಿಮಾದ ಬಗ್ಗೆ ನನಗೆ ಹೆಚ್ಚು ಆಸ್ತಿ ಇದ್ದಿದ್ದು ಯಾಕೆ ಅಂದರೆ ನಾನು ವಿವೇಕ್ ಅಗ್ನಿಹೋತ್ರಿ ಅವ್ರ ಜೊತೆ ಹಿಂದಿನ ಫಿಲ್ಮ್ ದ ತಾಷ್ಕೆಂಟ್ ಫೈಲ್ಸಲ್ಲಿ ನಾನು ಅಭಿನಯಿಸಿದ್ದೆ. ಮತ್ತು ನನಗೂ ಅವರು ನಮ್ಮ ಮಧ್ಯೆ ತುಂಬ ಸ್ನೇಹ ಬೆಳೀತು. ನಾವು ಎಷ್ಟೋ ವಿಚಾರಗಳನ್ನು ಒಟ್ಟಿಗೆ ಚರ್ಚೆ ಮಾಡ್ತಾ ಇದ್ವಿ. ಅವರು ಇದನ್ನು ಮಾಡ್ತೀನಿ ಅಂತ ಹೇಳಿದಾಗ ಅವರ ಪ್ರಯತ್ನದಲ್ಲಿ ನಾನು ಮೆಚ್ಚುವಂಥ ಪ್ರಯತ್ನ ಆಗಿತ್ತು ಅವರು. ಯಾಕೆಂದರೆ ಅವರು ವಿಶ್ವದ ಎಷ್ಟೋ ಭಾಗಗಳಿಗೆ ಹೋಗಿ ಈಗ ಬೇರೆ ಬೇರೆ ಕಡೆ ನೆಲೆಸಿರುವ ಕಾಶ್ಮೀರಿ ಪಂಡಿತ ಕುಟುಂಬಗಳನ್ನು ಅವ್ರ ಜೊತೆ ಮಾತಾಡಿ ಕಥೆಗಳನ್ನು ಕೇಳಿ ಒಂದು 700ಕ್ಕೂ ಹೆಚ್ಚು ವಿಡಿಯೋ ಫೈಲ್ಸ್ನ ಅವರು ಕಲೆಕ್ಟ್ ಮಾಡಿಕೊಂಡ್ರು. ಆ ದಾಖಲೆ ಎಲ್ಲ ಮಾಡಿ ಒಂದು ಸ್ಕ್ರಿಪ್ಟನ್ನು ಮಾಡಿದ್ರು. ಆ ಸ್ಕ್ರಿಪ್ಟನ್ನು ನನಗೆ ಕಳಿಸಿದ್ರು. ನಾನು ಅದನ್ನು ಓದಿದಾಗ ನನಗೆ ತುಂಬ ಡಿಸ್ಟರ್ಬ್ ಆಯಿತು. ಅದಕ್ಕೆ ನನಗೆ ಆ ಫಿಲ್ಮಲ್ಲಿ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ತಿಳ್ಕೊಳ್ತೀನಿ ನಾನು. ಸರ್, ಧರ್ಮಾಂಧ ಶಕ್ತಿಗಳ ಮುಂದೆ IAS ಅಧಿಕಾರಿ ಆಗಿರ್ಬೋದು, ಒಬ್ಬ ವೈದ್ಯ ಆಗಿರ್ಬೋದು, ಅಥವಾ ಮಾಧ್ಯಮದಲ್ಲಿ ಕೆಲಸ ಮಾಡುವಂಥ ಪತ್ರಕರ್ತರು ಎಷ್ಟರ ಮಟ್ಟಿಗೆ ಪಾಪ ಅವರಿಗೆ ಅಸಹಾಯಕ ಸ್ಥಿತಿಯನ್ನು ಎದುರಿಸ್ತಾರೆ ಅನ್ನುವಂಥದ್ದು ಈ ಚಿತ್ರದಲ್ಲೆಲ್ಲೋ ಒಂದು ಕಡೆ ಅದನ್ನು ತೋರಿಸುವಂಥ ಪ್ರಯತ್ನ ಕೂಡ ಆಗಿದೆ. ಎಲ್ಲೋ ಒಂದು ಕಡೆ ಬೇಸರ ಆಗುತ್ತಾ ಸರ್, ಇಂತಹ ವಿಚಾರಗಳನ್ನು ಈ ಮೊದಲು ತರಬಹುದಿತ್ತಲ್ಲ ಅನ್ನುವಂಥದ್ದು? ಅಂದರೆ ನೋಡಿ, ಬರೀ ಎಲ್ಲರೂ ಮಾಧ್ಯಮವನ್ನು ಇದು ಬ್ಲೇಮ್ ಮಾಡೋದಕ್ಕೆ ಹೋಗ್ತಾರೆ. ಅಂದರೆ ಆ ಸಿನಿಮಾದಲ್ಲಿ ಹೇಳ್ತಾರೆ ಒಂದು ಅಡ್ಮಿನಿಸ್ಟ್ರೇಟಿವ್ ಸೆಟಪ್ ಇತ್ತು. ನೀವು ಹೇಳ್ದಂಗೆ ಒಬ್ಬ IAS ಅಧಿಕಾರಿ ಇರ್ಬೋದು, ಒಬ್ಬ ಪೊಲೀಸ್ ಅಧಿಕಾರಿ ಇರ್ಬೋದು, ಒಬ್ಬ ವೈದ್ಯ ಇರ್ಬೋದು, ಎಲ್ಲರ ಮೇಲೂ ಜವಾಬ್ದಾರಿ ಇತ್ತಿದ್ದು. ನಾ ಹೇಳೋದು, ಸಿ ಯು ಶುಡ್ ಬ್ರಿಂಗ್ ಇಟ್ ಔಟ್ ಇನ್ ಟು ದ ಸನ್ಲೈಟ್ ಅಂತ ಹೇಳ್ತಾರೆ. ಅಂದರೆ ನೀವು ಮುಚ್ಚಿಟ್ಟಿದ್ರೆ ಅದು ಹುಣ್ಣಾಗತ್ತೆ, ಅದು ಕೊಳೆಯುತ್ತೆ, ಅದ್ರದ್ದು ಕಷ್ಟ ಕೊಡುತ್ತೆ. ಅದು ನೀವು ಸನ್ಲೈಟಿಗೆ ತೊಗೊಂಡು ಬಂದು ಅಂದರೆ ಅದು ಬೆಳಕಿಗೆ ತಂದರೆ ಅದು ಡಿಸ್ಇನ್ಫೆಕ್ಟೆಡ್ ಥರ. ಅದಕ್ಕೆ ತುಂಬ ಜನಕ್ಕೆ ತುಂಬ ಬೇಜಾರಾಗಿರ್ಬೋದು, ಇದು ಯಾಕೆ ಎಷ್ಟು ವರ್ಷ ಯಾರಿಗೂ ಯಾತಕ್ಕೆ ಅನ್ನೆಸೆಸರಿ ಕೆದಿಕೆ ಮಾಡಬೇಕು ಅಂತ. ಆದರೆ ನೀವು ನೋವು ಉಂಟು ಮಾಡಿದರೆ ಅದು ಹೊರಟೋಗೋದಿಲ್ಲ, ಅದು ಇರುತ್ತೆ. ಅದು ಹೌದು. ನಾವು ಒಂದು ರೀತಿಯ ಸಹಬಾಳ್ವೆ ಮಾಡಬೇಕು ಅಂದರೆ ನಮ್ಮ ಕಥೆಗಳನ್ನ ನಾವು ಕೇಳಬೇಕು. ನಾವು ಅಂದರೆ ಇಲ್ದರೆ ಊಹೆಗೆ ಬಿಟ್ಟಿದ್ದಾಗುತ್ತೆ. ಸತ್ಯಕ್ಕಿಂತ ಊಹೆ ಭಾಳ ಡೇಂಜರಸ್ ಇರುತ್ತೆ ಅಲ್ವಾ? ಯಾರ್ಯಾರೋ ಸುಳ್ಳು ಹೇಳಿದ್ರೆ ಅದನ್ನ ಕೇಳೋ ಥರ ಅದಾಗ್ಬಿಡುತ್ತೆ. ಅದಕ್ಕೆ ಇದು ಹೊರಗೆ ಬಂದಿದ್ದು ಒಳ್ಳೆಯದು. ಇದರಿಂದ ಅಪಾಯ ಇದೆ ಅನ್ನೋದನ್ನು ನಾನು ಒಪ್ಕೋತೀನಿ. ಯಾಕೆ ಅಂದರೆ ಒಂದೊಂದು ಥರ ಒಬ್ಬೊಬ್ಬರು ಬಳಸ್ಕೊಳ್ತಾರೆ ಇದನ್ನು. ಕರೆಕ್ಟ್. ಯಾರು ತಮ್ಮನ್ನು ತಾವು ಸಮರ್ಥಿಸ್ಕೊಳ್ಳೋದಕ್ಕೆ ಹೋಗಬಾರ್ದು ಇದರಲ್ಲಿ ಅನ್ಸತ್ತೆ. ನಿಜ. ಯಾಕೆ ಅಂದರೆ ನೋಡಿ, ಅದು ಆವಾಗ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರಲಿಲ್ಲ ಕೇಂದ್ರದಲ್ಲಿ, ಅದು ನಿಜ.
ಮತ್ತು ವಿ ಪಿ ಸಿಂಗ್ ಅವರು ಅಧಿಕಾರದಲ್ಲಿದ್ದರು, ಅದು ನಿಜ. ಮತ್ತು ವಿ ಪಿ ಸಿಂಗಿಗೆ 80ಕ್ಕೂ ಹೆಚ್ಚು BJP MP ಅವರು ಅವರ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದರು, ಅದು ನಿಜ. ಆ ಲೆಫ್ಟಿನೆಂಟ್ ಗವರ್ನರ್ನ ಆ ಸಮಯದಲ್ಲೇ ಅಪಾಯಿಂಟ್ ಮಾಡಿದ್ದು ಜಗಮೋಹನ್ ಅವ್ರನ್ನ, ಅದು ನಿಜ. ನಾನು ಹೇಳೋದು, ಆಮೇಲೆ ಇದು ಜನತಾ ಪಕ್ಷದ ಸರ್ಕಾರ ಇತ್ತು, ನರಸಿಂಹರಾವ್ ಅವರ ಸರ್ಕಾರ ಇತ್ತು. ಆಮೇಲೆ UPA 1ನಲ್ಲಿ ಎಡಪಕ್ಷಗಳ ಬೆಂಬಲ ಇದ್ದ UPA 1 ಇತ್ತು. ಎಡಪಕ್ಷಗಳು ಬಿಟ್ಟ ಮೇಲೆ ಮಿಕ್ಕ ಎಷ್ಟೋ ಜನ ಎಲ್ಲ ರೀತಿಯ ನೀವು ಯಾವ ಬಣ್ಣದ ರಾಜಕೀಯ ಪಕ್ಷವನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡ್ರೂ ಆ ಬಣ್ಣದ ರಾಜಕೀಯ ಪಕ್ಷ ಈ 30-32 ವರ್ಷದಲ್ಲಿ ಅಧಿಕಾರವನ್ನು ಅನುಭವಿಸಿದೆ, ಅಧಿಕಾರದ ಒಂದು ಭಾಗವಾಗಿ ಬಂದು ಹೋಗಿದೆ. ಅದರಿಂದ ನಾವು ಒಂದು ದೇಶವಾಗಿ ಮೀಡಿಯಾದಲ್ಲಿ ಇದ್ದವ್ರು, ನಾವು ಸಿನಿಮಾದಲ್ಲಿ ಕೆಲಸ ಮಾಡೋರು, ನಾವು ರಂಗಭೂಮಿಯಲ್ಲಿ ಕೆಲಸ ಮಾಡೋದು, ನಾವು ವಿಚಾರವಂತರು ಅಂತ ಹೇಳ್ಕೊಳ್ಳೋರು, ಸಾಹಿತಿಗಳು, ರಾಜಕೀಯ ಪಕ್ಷಗಳು, ಸುಪ್ರೀಂ ಕೋರ್ಟ್ ಕೂಡ ಎಲ್ಲರೂ ಇದರಲ್ಲಿ ಭಾಗಿಯಾಗಿದ್ದಾರೆ ಈ ಅನ್ಯಾಯದಲ್ಲಿ. ಅದನ್ನು ಒಪ್ಕೊಂಡು ನಾವು ಮುಂದೆ ಹೋಗಬೇಕು. ಒಬ್ಬರನ್ನೊಬ್ಬರನ್ನು ದೂಷಿಸ್ತಾ ಕೂತ್ಕೊಂಡ್ರೆ ಹೌದು, ಅದು ಮಂಗನ ಕೆಲಸ. ಅದು ಅಲ್ಲ, ಅದು ಆ ಥರ ಮಾಡಿ ಏನು ಪ್ರಯೋಜನ? ಅದು ಕರೆಕ್ಟ್. ಬಟ್ ಸತ್ಯ ಯಾವತ್ತಿದ್ರೂ ಗೆಲುವನ್ನು ಸಾಧಿಸುತ್ತೆ, ಸತ್ಯಮೇವ ಜಯತೆ ಅಂತ ಹೇಳ್ತಾರೆ. ಬಟ್ ಇವತ್ತು ಸತ್ಯ ಎಲ್ಲರ ಕಣ್ಣ ಮುಂದೆ ಇದೆ. ಸಾಕಷ್ಟು ಜನ ಕಣ್ಣೀರಿಡ್ತಾ ಇದ್ದಾರೆ ಚಿತ್ರ ನೋಡುವಂಥವ್ರು. ಎಲ್ಲೋ ಒಂದು ಕಡೆ ಭಾವನಾತ್ಮಕವಾಗಿ ಜನರನ್ನು ಮ್ಯಾನಿಪುಲೇಟ್ ಮಾಡ್ತಿದ್ದಾರೆ ಅನ್ನುವಂತಹ ಒಂದಷ್ಟು ಜನ ಮೂರ್ಖರ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಸೊ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಅಂತ? ನಾನು ಮೂರ್ಖರ ಮಾತು ಅಂತಲ್ಲ, ಸಿನಿಮಾ ಅಂದ್ರೇ ಮ್ಯಾನಿಪುಲೇಷನ್ನು. ಈಗ ಒಂದು 10 ವರ್ಷ, 15 ವರ್ಷ, 20 ವರ್ಷ ನಡೆದಿದ್ದ ಕಥೆಯನ್ನು ನೀವು 2 ಗಂಟೆ 50 ನಿಮಿಷದಲ್ಲಿ ಹೇಳಬೇಕು ಅಂತಂದರೆ ನೀವು ಅದನ್ನು ಭಾವನಾತ್ಮಕ ನೆಲೆಯಲ್ಲೇ ಭಾವ ಪ್ರಧಾನವಾದ ನೀವು ಒಂದು ಕಥೆಯನ್ನು ನೀವು ಕಣ್ಣು ಮುಂದೆ ದೃಶ್ಯ ಮಾಧ್ಯಮದಲ್ಲಿ ನೀವು ತಂದಿಡೋಕ್ಕೆ ಪ್ರಯತ್ನ ಮಾಡ್ತೀರಾ. ಸಿನಿಮಾದಲ್ಲಿ ಶಾರ್ಟ್ ತಗೊಳ್ಳೋದು ಮ್ಯಾನಿಪುಲೇಟಿವ್, ಸಿನಿಮಾದಲ್ಲಿ ಎಡಿಟ್ ಮಾಡೋದು ಮ್ಯಾನಿಪುಲೇಟಿವ್. ಜೋಡಣೆ ಅಂದರೆ ಕಥೆಯನ್ನು ಜೋಡಿಸುವ ರೀತಿ ಇರುತ್ತಲ್ಲ, ಅದನ್ನು ಜನರಲ್ಲಿ ನೋಡುವ ವೀಕ್ಷಕರಲ್ಲಿ ಅದು ಭಾವನೆಯನ್ನು ಹುಟ್ಟಿಸೋದಕ್ಕೆ, ಕೆರಳಿಸೋದಕ್ಕೆ ಪ್ರಯತ್ನ ಮಾಡುತ್ತೆ. ದ ಮೀಡಿಯಮ್ ಆಫ್ ಫಿಲ್ಮ್ ಆ್ಯಕ್ಚುಲಿ ಆರ್ಟ್ ಈಸ್ ಮ್ಯಾನಿಪುಲೇಟಿವ್. ಹೌದು ಅಲ್ವಾ? ನೀವು ಇದ್ದಂಗೆ ತೋರಿಸಿದ್ರೆ ಒಂದು 20 ವರ್ಷದ ಇದನ್ನು ನೀವು ಒಂದು 30 hours 35 hours ಇಲ್ಲಿ ತೋರಿಸಿದ್ರೆ ಜನ ಬಂದು ಕೂತ್ಕೊಂಡು ನೋಡೋದಿಲ್ಲ ಅದನ್ನು. ಹೌದು, ಆರ್ಟೇ ಹಂಗೆ, ಇಟ್ ಈಸ್ ಮ್ಯಾನಿಪುಲೇಟಿವ್. ನಾ ಹೇಳೋದು, ಅವ್ರಿಗೆ ಮ್ಯಾನಿಪುಲೇಟಿವ್ ಆಗಿ ಮಾಡೋದಕ್ಕೆ ಅಧಿಕಾರ ಇದೆಯೋ ಇಲ್ಲೋ ಹೇಳಿ. ಒಂದು ನನ್ನ ಪ್ರಶ್ನೆ ಏನಂದರೆ, ನನ್ನ ಅಭಿಪ್ರಾಯ ಇದು, ನೀವು ಒಪ್ಕೋತಿರೋ ಬಿಡೋ. ಈಗ ನರೇಂದ್ರ ಮೋದಿ ಸರ್ಕಾರ ಇಲ್ಲದೆ ಹೋಗಿದ್ದಿದ್ರೆ ಈ ಸಿನಿಮಾವನ್ನು ತಯಾರಿಸುವ ಧೈರ್ಯವನ್ನು ಯಾವ ಪ್ರೊಡ್ಯೂಸರು ಮಾಡ್ತಿರ್ಲಿಲ್ಲ. ಹೌದು, ಖಂಡಿತ ಈ ಸಿನಿಮಾವನ್ನು ಈ ರೀತಿನ ತೋರಿಸೋದಕ್ಕೆ ಬಿಡ್ತಾ ಇರಲಿಲ್ಲ. ಬೇರೆ ಯಾವುದೇ ಸರ್ಕಾರ ಇದ್ರು, ವಾಜಪೇಯಿ ಸರ್ಕಾರ ಇದ್ರು ಇದನ್ನು ಬಿಡ್ತಾ ಇದ್ರು ಅಂತ ನಾನು. ನರೇಂದ್ರ ಮೋದಿ ಸರ್ಕಾರ ಇರೋದ್ರಿಂದ ಮಾಡುವ ಸಿನಿಮಾ ತಯಾರಿಸುವ ಧೈರ್ಯ ಮತ್ತು ಸಿನಿಮಾ ಬಿಡುಗಡೆ ಮಾಡುವ ಒಂದು ಸಾಧ್ಯತೆ ಇದೆ ಅಂತ ನಾನು ಹೇಳ್ತೀನಿ. ಅದರ ಅರ್ಥ ಏನು ಬರುತ್ತೆ? ನಾನು ಮೋದಿನ ಬೆಂಬಲಿಸೋನು ಅನ್ನೋದು ನಿಜ, ಅವ್ರು ಮಾಡೋದೆಲ್ಲ ಸರಿ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ಇದರ ಅರ್ಥ ಏನು ಬರುತ್ತೆ ಅಂದರೆ, ಒಂದು ಸರ್ಕಾರ ಬಯಸ್ಡಾಗಿ ಇರೋದಕ್ಕೆ ಸಾಧ್ಯ ಆದರೆ, ಅಂದರೆ ಮೋದಿ ಬಿಟ್ಟು ಬೇರೆ ಯಾವುದಾದ್ರು ಸರ್ಕಾರ ಇದನ್ನು ಈ ಸಿನಿಮಾ ಹೊರಗೆ ಬರೋಕ್ಕೆ ಬಿಡೋದಿಲ್ಲ ಅಂದರೆ, ಒಂದು ಸರ್ಕಾರಕ್ಕೆ ಒಂದು ಐಡಿಯಾಲಜಿಕಲ್ ಬಯಸ್ ಇರೋದಕ್ಕೆ ಸಾಧ್ಯ ಇದೆ. ಅಂದರೆ ಅವರು ಒಂದು ಪಕ್ಷವನ್ನು ವಹಿಸುವ ಒಂದು ಸಾಧ್ಯತೆ ಇದ್ದಾಗ ನೀವೊಬ್ಬ ಆರ್ಟಿಸ್ಟಿಗೆ ನೀವು ಈ ಜವಾಬ್ದಾರಿ ಕೊಡ್ತೀರಲ್ಲ. ಸರ್ಕಾರ, ಭಾರತದ ಸರ್ಕಾರಗಳೇ ಇಟ್ಕೊಂಡಿಲ್ದಿರುವ ಜವಾಬ್ದಾರಿಯನ್ನು ಒಬ್ಬ ಸಿನಿಮಾ ತಯಾರಿಸುವ ಒಬ್ಬ ನಿರ್ದೇಶಕನಿಗೆ ಅವನ ಮೇಲೆ ಈ ಜವಾಬ್ದಾರಿ ನೀವು ಹೊರಸಕ್ಕೆ ಹೋಗ್ತಿರಲ್ಲ, ಅದು ಮೂರ್ಖತನ ಅಂತ ಹೇಳ್ತೀನಿ ನಾನು. ಕರೆಕ್ಟ್ ಸರ್. ವಿವೇಕ್ ಅಗ್ನಿಹೋತ್ರಿ ಅವರ ಪ್ರಯತ್ನಗಳು ಅದ್ಭುತವಾದಂತಹದ್ದು, ಅದರಲ್ಲಿ ಎರಡು ಮಾತಿಲ್ಲ. ಅದರ ಜೊತೆಗೆ ಸತ್ಯ ಹೇಳುವಂತಹ ಧೈರ್ಯ ಎಲ್ರಿಗೂ ಕೂಡ ಇರೋದಿಲ್ಲ. ಅವರ ಒಂದು ಧೈರ್ಯದ ಬಗ್ಗೆ ಮಾತಾಡೋದಾದರೆ, ವಿವೇಕ್ ಅಗ್ನಿಹೋತ್ರಿ ಅವರ ಈ ಒಂದು ಛಾತಿಯ ಬಗ್ಗೆ ಮಾತಾಡೋದಾದರೆ, ಅದು ಒಂದು ರೀತಿಯ ಇದು ನಶಾರಿ. ಅದು ಒಂದು ಅವರು ತಷ್ಕೆಂಟ್ ಫೈಲ್ಸ್ ಬಿಡುಗಡೆ ಮಾಡಿದಾಗ ಹೌದು ತುಂಬ ಜನ, ಒಂದು 10-15 ಜನ ವಿಮರ್ಶಕರು ಒಳ್ಳೆ ಏನೋ ಗ್ಯಾಂಗ್ ಮಾಡ್ಕೊಂಡು ಮಾಡ್ದಂಗೆ ಒಟ್ಟಿಗೆ ಭಾಳ ನೆಗೆಟಿವ್ ರಿವ್ಯೂಸ್ ಅದಕ್ಕೆ ಬರೆದ್ರು. ಭಾಳ ಸಣ್ಣ ಬಜೆಟ್ ಸಿನಿಮಾ ಅದು 4-4.5 ಕೋಟಿಗೆ ಮಾಡಿದ್ದು ಸಿನಿಮಾ ಅಷ್ಟೇ, ಅದು ಹಿಂದಿ ಸಿನಿಮಾ ಅದು. ಹೌದು, ಅದನ್ನ ಒಂದು ಸಣ್ಣ ಸಿನಿಮಾನ ಸಾಯಿಸೋದಕ್ಕೆ ಎಲ್ಲ ಥರದ ಷಡ್ಯಂತ್ರ ಮಾಡ್ದಂಗೆ ಇತ್ತು. ಯಾಕೆಂದರೆ ಅರ್ಧ ಸ್ಟಾರು, 1 ಸ್ಟಾರು, 1.5 ಸ್ಟಾರ್ ಈ ಥರ ಕೊಡೋಕ್ಕೆ ಹೋದರು. ಆದರೆ ಅದು ಸ್ಲೀಪರ್ ಹಿಟ್ ಆಫ್ ದ ಇಯರ್ ಆಯಿತು. ಯಾಕೆಂದರೆ
ಬರೀ ಇದೇ ಥರ ವರ್ಡ್ ಆಫ್ ಮೌತ್ ಹರಡ್ಕೊಂಡು ಹೋಯ್ತು. ಅವರಿಗೆ ಇರಿಟೇಷನ್ ಬಂದಿದ್ದು ನಿಜ ಆ ಟೈಮಲ್ಲಿ. ಮತ್ತೆ ಅವರು ಅವರು ಇದ್ರ ಬಗ್ಗೆ ಹೇಳ್ಕೊಂಡಿದ್ದಾರೆ, ಯಾತಕ್ಕೆ ದ ಕಾಶ್ಮೀರ್ ಫೈಲ್ಸ್ ಮಾಡಿದ್ರು ಅಂತ. ಅಂದರೆ ಕಾಶ್ಮೀರ್ ಪಂಡಿತರ ಒಂದು ಸಂಘಟನೆಯ ಮುಖ್ಯಸ್ಥರು ಸುರೇಂದ್ರ ಕೋಲ್ ಅವರು ಅವ್ರ ಜೊತೆ ಮಾತಾಡಿ ಇದನ್ನ ಮಾಡಿಸಿದ್ದು ಅದೆಲ್ಲ ಇದೆ ಕತೆ, ನೀವು ಕೇಳ್ಬೋದು ಅದು. ಹೌದು. ಆದರೆ ಇದನ್ನ ಮಾಡೋಕ್ಕೆ ಹೊರಟಾಗ ಅವ್ರಿಗೆ ಗೊತ್ತಿತ್ತು ಇದಾಗತ್ತೆ ಅಂತ. ಅದಕ್ಕೆ ನೀವು ನೋಡಿ ಅವರ ರೀತಿಯಲ್ಲಿ ಒಬ್ಬರಿಗೆ ಕೋಪ ಬಂದರೆ ಒಂದು ಆವೇಶದಲ್ಲಿ ಅದು ನಶತ್ತರಾದ ಆವೇಶ ಕೂಡ ಕರೆಕ್ಟ್, ಯಾವುದಕ್ಕೂ ಹೆದರದೆ ಮಾಡೋದಾಗತ್ತೆ. ನೋಡಿದ್ರು ಅವರು ನೋಡಿ ದೊಡ್ಡ ವಿಮರ್ಶಕರನ್ನ ಅಟ್ಯಾಕ್ ಮಾಡಿದ್ರು ಇದಕ್ಕೆ ಮುಂಚೆ. ಅಗತ್ಯವಿತ್ತೋ ಇಲ್ಲೋ ಕಪಿಲ್ ಶರ್ಮಾ ಅವರ ಶೋಗೆ ಅಟ್ಯಾಕ್ ಮಾಡಿದ್ರು. ಅವ್ರು ಏನು ಹೇಳಕ್ಕೆ ಹೋದ್ರು ಅಂದರೆ ನಿಮಗೆ ಬಾಲಿವುಡ್ ಸಿಸ್ಟಮ್ಮು ಮತ್ತು ಈ ಎಸ್ಟಾಬ್ಲಿಷ್ಮೆಂಟು, ಈ ವ್ಯವಸ್ಥೆ ಏನಿದೆಯೋ, ಒಂದು ಸಿನಿಮಾನ ಮುಂದೆ ಪ್ರಮೋಟ್ ಮಾಡೋದಕ್ಕೆ ಏನು ವ್ಯವಸ್ಥೆ ಇದೆಯೋ ಅದನ್ನು ತಿರಸ್ಕರಿಸ್ತೀನಿ, ನಾನು ಸಿನಿಮಾ ಅದರ ಸ್ಟ್ರೆಂತ್ ಮೇಲೆ ನಿಲ್ಲೋ ಥರ ನಾವು ಮಾಡ್ತೀನಿ ಅಂತ ಮಾಡಿದ್ರು. ಮಾಡಿ ಗೆದ್ದರು. ನನಗೆ ಇದು ಹಿಟ್ ಆಗುತ್ತೆ ಅಂತ ಗೊತ್ತಿತ್ತು. ಅಂದರೆ ಹಿಟ್ ಅಂದರೆ ಕಾಶ್ಮೀರ್ ಫೈಲ್ಸ್, ತಷ್ಕೆಂಟ್ ಫೈಲ್ಸ್ ಥರ ಹಿಟ್ ಆಗುತ್ತೆ ಅಂತ. ಇದಕ್ಕೊಂದು 8-10 ಕೋಟಿ ಖರ್ಚು ಮಾಡಿರ್ಬೋದು ಅವರು ಅಂತ ಊಹೆ ಮಾಡ್ತೀನಿ ನಾನು. 8-10 ಕೋಟಿ ಖರ್ಚು ಮಾಡಿದರೆ ಒಂದು 30-40 ಕೋಟಿ ಬರೋ ಸಾಧ್ಯತೆ ಇದೆ ಅಂತ ನಾನು ಅಂದ್ಕೊಂಡಿದ್ದೆ. ಅಂದರೆ ಲೈಫ್ ಟೈಮ್ ಅರ್ನಿಂಗು. ಅದು ಅವರು ಮೊದಲನೇ ವೀಕೆಂಡಲ್ಲೇ ಮಾಡ್ಕೊಳ್ತಾರೆ, ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಖಂಡಿತ ಅವ್ರಿಗೆ ಧೈರ್ಯ ಇದೆ. ಮತ್ತು ಅವರು ಮಿಷನ್ ಮುಗಿದಿಲ್ಲ. ನಾನು ಟ್ರಿಲಜಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು. ಇದನ್ನು ತಷ್ಕೆಂಟ್ ಫೈಲ್ಸ್ ಆಯಿತು, ಈಗ ಕಾಶ್ಮೀರ್ ಫೈಲ್ಸ್ ಆಗಿದೆ, ನಾನು ಡೆಲ್ಲಿ ಫೈಲ್ಸ್ ಅಂತ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನನ್ನ ಊಹೆ ಅಂದರೆ ಆ ಪೋಸ್ಟರ್ನ ನೋಡಿದ್ರೆ ಡೆಲ್ಲಿ ಫೈಲ್ಸು 1984 ಸಿಖ್ಖರ ವಿರುದ್ಧ ಮಾಡಿದ ಅದು ನರಮೇಧ ಮತ್ತು ಅದು ಹಿಂಸೆ, ಅದನ್ನು ಕುರಿತಂತೆ ಅವರು ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ ನಾನು. ಅದಕ್ಕೂ ಹೀಗೆ ಜನ ರಿಯಾಕ್ಟ್ ಆಗ್ಬೋದು. ಕರೆಕ್ಟ್. ನೋಡಿ, ಒಂದು ಕಡೆದು ನಾನು ನಿಮ್ಗೆ ಹೇಳ್ತೀನಿ. ನಾವೆಲ್ಲ ತಪ್ಪಿತಸ್ಥರಿದ್ದಿಲ್ಲ ಒಂದಲ್ಲ ಒಂದು ರೀತಿ. ನಾನಾಗ ಪತ್ರಕರ್ತ ಆಗಿದ್ದೆ, ನಾನು ಏನಾದ್ರು ಮಾಡ್ಬೋದಾಗಿತ್ತ, ನಾನು ಏನೂ ಮಾಡಲಿಲ್ಲ. ಅಂದರೆ ನಾವೆಲ್ಲರೂ ತಪ್ಪಿತಸ್ಥರಿದ್ರಿ ಒಂದಲ್ಲ ಒಂದು ರೀತಿಯಲ್ಲಿ. ಇದನ್ನು 2 ಥರ ನೋಡ್ಬೋದು. ಒಂದು ಕೆದಕಿ ಏನೋ ಹೊರಗೆ ತಂದಿಟ್ಟಿದ್ದಕ್ಕೆ ಒಂದು ರಾಡಿ ಮಾಡಿದ್ರೆ ಎಲ್ಲ ರಂಪ ಮಾಡಿ ಒಬ್ಬರೊಬ್ಬರು ಜಗಳ ಹತ್ಕೊಂಡು ಕೋಮು ಜಗಳಕ್ಕೆ ಅವಕಾಶ ಮಾಡಿಕೊಡೋದು, ಅಥವಾ ಇದು ಪಕ್ಷಗಳ ವಿರುದ್ಧಕ್ಕೆ ಎಂದಿನಂತ ಅವರ ಹಾರಕ್ಕೆ ಜಗಳಗಳಿರುತ್ತಲ್ಲ, ಒಬ್ಬರ ಮೇಲೆ ಒಬ್ಬರು ಕೆಸರು ಚಾಟ ಮಾಡೋದು, ಅದಾಗೋ ಥರದ್ದು ಆಗ್ಬೋದು. ಅದು ಬಿಟ್ಟು ನೋಡಿ, ಇದೊಂದು ಜನರಲ್ಲಿ ಇಂಥ ಒಂದು ಪ್ರತಿಕ್ರಿಯೆನ ಅದು ಪಡ್ಕೊಂಡಿದೆ. ಅಂದರೆ ಜನಾಭಿಪ್ರಾಯ ಇದರ ಪರ ಇದೆ. ಅಂದರೆ ಕಾಶ್ಮೀರಿ ಪಂಡಿತರು ಮತ್ತು ಯಾರು ನೋವಿಗೆ ಒಳಗಾಗಿದ್ದಾರೋ ಅವರ ಬಗ್ಗೆ ಒಂದು ರೀತಿಯ ಅನುಕಂಪ ಜನರಲ್ಲಿ ಎದ್ದಿದೆ. ಇದನ್ನು ನರೇಂದ್ರ ಮೋದಿಯ ಸರ್ಕಾರ ಅವಕಾಶ ಅಂತ ತಿಳ್ಕೊಂಡು ಅವ್ರ ಮೇಲಿದೆ ಜವಾಬ್ದಾರಿ ಏನಾರು ಸರಿ ಮಾಡೋದಕ್ಕೆ. ಎಲ್ಲರ ಅಭಿಪ್ರಾಯವನ್ನು ಪಡೆದು ಎಲ್ಲರನ್ನೂ ಸೇರಿಸಿ, ನಿಮಗೆ ಪಾರ್ಲಿಮೆಂಟ್ ಇದೆ, ಪಾರ್ಲಿಮೆಂಟಲ್ಲಿ ನಿಮಗೆ ಮೆಜಾರಿಟಿ ಇದೆ, ಆಯಿತಾ, ಯಾರು ಒಪ್ಲಿ ಬಿಡಲಿ ಎಲ್ಲರನ್ನೂ ಕರೆದು ಕೇಳಿ. ಅವ್ರು ಎಂದಿನಂತೆ ವಾಕೌಟ್ ಮಾಡೋ ಥರದ್ದು ಮಾಡಿದ್ರೆ ನೀವೇ ಒಂದು ಸಮಿತಿನ ರಚಿಸಿ ಇದರ ಸತ್ಯಾಸತ್ಯತೆ ಬಗ್ಗೆ ನೀವು ಒಂದು ವಿಚಾರ ಮಾಡಿ, ತನಿಖೆ ಮಾಡಿ. ತಪ್ಪಿತಸ್ಥರು ಇದ್ದಾರೆ ಅಂದರೆ ಅವ್ರನ್ನ ಗುರುತಿಸಿ, ಅದಕ್ಕಿಂತ ಮುಖ್ಯವಾಗಿ ಯಾರಿಗೂ ಪನಿಷ್ ಮಾಡೋದಕ್ಕಿಂತ ಮುಖ್ಯವಾಗಿ ಶಿಕ್ಷೆ ಕೊಡೋದಿರಲಿ, ಮರೆಯೋಣ ಬೇಕಾದರೆ. ಆದರೆ ಯಾರಿಗೆ ನೋವಾಗಿದೆಯೋ ಅವ್ರಿಗೆ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಯೋಚನೆ ಮಾಡೋದು ಸರಿ ಅಂತ ಅನಿಸುತ್ತೆ. ಈಗ ನಾನು ನರೇಂದ್ರ ಮೋದಿಯ ಬೆಂಬಲಿಗ. ನನಗೆ ಹಕ್ಕಿದೆ ರೀ. ನಾನು ಈ ನಮ್ಮ ದೇಶದಲ್ಲಿ ನಾವು ಯಾರಿಗಾರು ಬೆಂಬಲಿಸ್ಬೋದು, ಯಾರಿಗಾರು ವೋಟ್ ಹಾಕ್ಬೋದು. ಅವರು ಚುನಾವಣೆಗೆ ನಿಲ್ಲಕ್ಕೆ ಅವ್ರಿಗೆ ಹಾಕಿದರೆ ನಮಗೆ ಅವ್ರನ್ನ ಚುನಾಯಿಸುವ ಹಕ್ಕು ನಮಗಿದೆ. ನೀವು ಅದಕ್ಕೆ ಒಬ್ಬರನ್ನೊಬ್ಬರು ನಾವು ತಡ್ಕೋಬೇಕು. ಈಗ ನೀವು ನನ್ನ ಪಕ್ಷ ಸಪೋರ್ಟ್ ಮಾಡೋ ಪಕ್ಷಕ್ಕೆ ನೀವು ಸಪೋರ್ಟ್ ಮಾಡಿದ ನಿಮ್ಮ ಮೇಲೆ ನಾನು ಒತ್ತಾಯವನ್ನು ಹೇರೋದಕ್ಕೆ ತಪ್ಪಲ್ವಾ ಅದು? ಹೌದು. ನಮ್ಮನ್ನು ನಾವು ತಡ್ಕೋಬೇಕು. ಒಟ್ಟಲ್ಲಿ ನಾವು ಸೇರಿ ಒಂದು ಕೆಲಸ ಮಾಡ್ಬೋದು. ಯಾರಿಗಾರು ಏಟು ಬಿದ್ದಿದೆ, ಅವ್ರು ಇನ್ನೂ ನೋವಲ್ಲಿದ್ದಾರೆ ಅಂದರೆ ಮೊದಲು ಅವ್ರಿಗೆ ಏನಾದ್ರು ಒಂದು ರೀತಿಯಲ್ಲಿ ಸಹಾಯ ಮಾಡೋದಕ್ಕೆ ನಿಟ್ಟಿನಲ್ಲಿ ಯೋಚನೆ ಮಾಡೋದು ಸರಿ. ಓಕೆ ಸರ್, ಪರ್ಸ್ನಲಿ ಚಿತ್ರವನ್ನು ನೋಡಿದಂತಹ ಸಂದರ್ಭದಲ್ಲಿ ಎಮೋಷ್ನಲಿ ತುಂಬ ಕನೆಕ್ಟ್ ಆಗಿಬಿಡುತ್ತೆ ಮೂವಿ. ಅದರ ಜೊತೆಗೆ ಮನುಷ್ಯತ್ವ ಅನ್ನೋದೇ ಇಲ್ವಾ ಈ ಧರ್ಮಗಳ ಮುಂದೆ ಅನ್ನುವಂಥದ್ದು ಒಂದು ಸತಿ ಹಾಗೆ ಮೈಂಡಿಗೆ ಬಂದು ಹೋಗ್ಬಿಡುತ್ತೆ. ನೀವು ಆ ಚಿತ್ರದಲ್ಲಿ ನಟಿಸಿರೋದ್ರಿಂದ ನಿಮಗೆ ಏನು ಫೀಲ್ ಆಯಿತು ಸರ್?
ನನಗೆ ತುಂಬ ನಾನು ಸ್ಕ್ರಿಪ್ಟ್ ಓದಿದಾಗೆ ನಾನು ನನ್ನ ಮನೆಯವ್ರ ಕೇಳಿ ನಾನು ಸ್ಕ್ರಿಪ್ಟ್ ಓದಿದಾಗೆ ನಾನು ಅಳೋಕ್ಕೆ ಶುರು ಮಾಡಿಬಿಟ್ಟೆ ನಾನು. ಓಕೆ. ಯಾಕೆಂದರೆ ಅದು ಆ ಸಿನಿಮಾ ನೋಡಿದ್ರೆ ಅಳು ಬರೋದು ಯಾತಿಗೆ ಗೊತ್ತೇನ್ರಿ, ನಾವು ಆ ಥರ ಹಿಂಸೆನ ನಾವು ಮನೋರಂಜನೆ ಅನ್ನೋ ಥರ ಹಿಂಸೆನ ನೋಡ್ತೀವಿ ಇವಾಗೆಲ್ಲ ಸಿನಿಮಾಗಳ ಆ್ಯಕ್ಷನ್ ಪಿಕ್ಚರ್ ಬಂತು ಅಂದರೆ ಹಿಂಸೆನೇ, ರಕ್ತ ಹಂಗೆ ಬಂದು ಇದು ವಿಂಡ್ಶೀಲ್ಡ್ ಮೇಲೆ ಬೀಳೋದು, ಈ ಥರದ ಸಿನಿಮಾಗಳು ನೋಡ್ತಾ ಇರ್ತೀವಿ, ಮೋಜಿಗೆ ನೋಡ್ತೀವಿ ಹಿಂಸೆನ. ಬಟ್ ಅದೆಲ್ಲೂ ಕೂಡ ಫೀಲ್ ಆಗಲ್ಲ ನಮಗೆ ಇದ್ರಲ್ಲಿ ಹಂಗೆ ಅನ್ಸಲ್ಲ. ಯಾಕೆಂದರೆ ಇದರಲ್ಲಿ ನೋಡ್ಬೇಕಾದ್ರೆ ಇದು ನಡೆದಿದೆ, ಇದು ನಿಜ ಅಂತ ಅನ್ಸುತ್ತಲ್ಲ, ಅದು ತುಂಬ ಡಿಸ್ಟರ್ಬಿಂಗ್ ಆಗಿದೆ. ಅಂದರೆ ಹೌದು ಸರ್, ಈಗ ನಮ್ಮ ಮನೆಯಲ್ಲೇ ಯಾರಿಗಾರು ಹಿಂಗೆ ಆಗ್ಬಿಟ್ಟಿತ್ತು, ನಮಗೆ ಹಿಂಗೆ ಆಗ್ಬಿಟ್ಟಿತ್ತು ಅಂದರೆ 30 ವರ್ಷ ಯಾರು ನಮ್ಮ ಬಗ್ಗೆ ಮಾತಾಡೋದಿಲ್ಲ ಅಂದ್ರೆ ಏನು. ನಿಮ್ಮದೇ ದೇಶದಲ್ಲಿ ನೀವು ರೆಫ್ಯೂಜೀಸ್ ಆಗಿದ್ರೆ ಅಂದರೆ ಏನ್ರಿ, ಈಗ ಅವ್ರಾಗವ್ರೆ ಹೊರಟೋದ್ರು ಅಂತ ಹೇಳ್ತಾರಲ್ಲ, ಅದು ಅಸಹ್ಯ ಅಲ್ಲೇನ್ರಿ. ಅಂದರೆ ಅವ್ರಾಗವ್ರೆ ಹೊರಟೋದ್ರು ಅಂದರೆ ನೀವು ಈಗ ಅವ್ರು ವಾಪಸ್ ಬರಬೇಕು ಅಂದರೆ ನೀವು ಬಿಡ್ತೀರಾ? ನೀವು ಬಿಡೋದಕ್ಕಾಗಲ್ಲ, ನಿಮಗೆ ಭಯ ಇದೆ ಅಂದರೆ ಅದಕ್ಕೆ. ಹೌದು, ಏನರ್ಥ ಇದೆ ಭಯ ಇದೆ ಅಂದರೆ? ಒಂದು ಸರ್ಕಾರ ಮಿಲಿಟೆಂಟ್ಸನ್ನು ನೋಡಿ ಭಯ ಪಡ್ತಿದ್ದಂದ್ರೆ ಏನು ಅರ್ಥ ಇದೆ ರೀ? ಅದರಲ್ಲಿ ನೋಡಿ ಅವನು ನಾನು ಕೊಲೆ ಮಾಡಿದ್ದೀನಿ ಅಂತ ಹೇಳೋನಂತ ಅವನಲ್ಲ. ಇದರಲ್ಲಿ 2-3 ಕ್ಯಾರೆಕ್ಟರ್ಸ್ನ ಸೇರಿಸಿ ಒಂದೇ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರು. ಆದರೆ ಅವರು ನಮ್ಮಲ್ಲಿ ಹಿರಿಯ ನಾಯಕರು, ಈ ದೇಶದ ಪ್ರಧಾನಿಯಾಗಿದ್ದವರು ಯಾಸೀನ್ ಮಾಲಿಕನ್ನು ಮೀಟ್ ಮಾಡೋದು ಅದೆಲ್ಲ ತಪ್ಪಲ್ಲೇನ್ರಿ? ಅಂದರೆ ಯಾರಿಗೆ ನೋವಾಗಿದೆಯೋ ಅವ್ರು ಇನ್ನೂ ರೆಫ್ಯೂಜಿ ಕ್ಯಾಂಪಲ್ಲಿದ್ದಾರೆ. ನೀವು ಯಾಸೀನ್ ಮಾಲಿಕ್ನ ಡೆಲ್ಲಿಲಿ ಕರೆಸ್ಕೊಂಡು ನೀವು ಅವನಿಗೆ ಶೇಕ್ ಹ್ಯಾಂಡ್ ಮಾಡ್ತೀರಾ ಅಂದರೆ ಏನು ಅರ್ಥ ಬರುತ್ತೆ ಹೇಳಿ? ಹೌದು, ಅಂದರೆ ಅವರೊಬ್ಬರೇ ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಿಲ್ಲ ನಾನು. ಅದಕ್ಕೆ ಹೇಳ್ತಿರೋದು, ನಾನು BJP ಪರ ನಿಂತು ಕಾಂಗ್ರೆಸ್ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಿಲ್ಲ. ಕಾಂಗ್ರೆಸ್ ಪರ ನಿಂತು BJP ತಪ್ಪು ಮಾಡ್ತಾ ಇದೆ ಅಂತ ಹೇಳ್ತೀನಿ. ಬೇಕಾದರೆ ನನಗೆ ಈಗ ಹೊಣೆಗಾರಿಕೆ ಇರೋದು BJP ನೇತೃತ್ವದ ನರೇಂದ್ರ ಮೋದಿ ಸರ್ಕಾರದ ಮೇಲೆ ಇದೆ. ಅವ್ರು ಏನಾದ್ರು ಮಾಡಬೇಕು ಇದ್ರ ಬಗ್ಗೆ. ಸರ್, ಕಾಶ್ಮೀರಿ ಪಂಡಿತರನ್ನು ಮತ್ತೆ ಕಾಶ್ಮೀರಕ್ಕೆ ಕರೆತರಬೇಕು, ಅವರಿಗೆ ಅಲ್ಲಿ ಅವಕಾಶ ಕೊಡಬೇಕು, ಅವರಿದ್ದಂತಹ ಸ್ಥಳವನ್ನು ಮತ್ತೆ ಅವರಿಗೆ ಕೊಡಬೇಕು ಅನ್ನುವಂತಹ ಮಾತುಗಳು, ಹೋರಾಟಗಳು ಶುರು ಆಗಬೇಕು ಅಂತ ಅನ್ಸುತ್ತೆ. ತಮ್ಮ ಅಭಿಪ್ರಾಯ ಏನು ಸರ್ ಈ ವಿಚಾರದಲ್ಲಿ? ಹೋರಾಟ ಏನು ಬೇಕಿಲ್ಲ ರೀ. ಇದು ಗಂಭೀರವಾಗಿ ಆ್ಯಕ್ಚುಲಿ ಜಾಸ್ತಿ ಗಲಾಟೆ ಮಾಡಿದೆ. ಗಂಭೀರವಾಗಿ ಕ್ರಮವಾಗಿ ನೀವು ಮಾಡಬೇಕು. ಅಂದರೆ ಇವಾಗ ಅವರು ಭೂಮಿಯನ್ನು ಯಾರು ಕಸ್ಕೊಂಡಿದ್ರೆ ಏನು ಮಾಡೋಕ್ಕಾಗಲ್ಲ ಅಂದರೆ ಅವ್ರಿಗೆ ಪರ್ಯಾಯವಾದ ವ್ಯವಸ್ಥೆ ಭೂಮಿ ಕೊಡಬೇಕು. ಮತ್ತು 30 ವರ್ಷ ಅವರು ಪಟ್ಟಿದ್ದ ಕಷ್ಟಕ್ಕೆ ಅದಕ್ಕೆ ನೀವು ಪರಿಹಾರ ಅದನ್ನು ನೀವು ತುಂಬಿಸ್ಲಿಕ್ಕಾಗದ ನಷ್ಟ ರೀ ಅದು. ಆದರೆ ನೀವು ಅಟ್ಲೀಸ್ಟ್ ಟೋಕನ್ ಆಗಿ ಔಪಚಾರಿಕವಾಗಾದರೂ ನಿಮ್ಮ 30 ವರ್ಷ ನಾವು ಕೊಟ್ಟಿದ್ದ ಕಷ್ಟಕ್ಕೆ ನಿಮ್ಗೆ ಇದನ್ನು ಕೊಡ್ತೀವಿ ಅಂತ ಏನಾದ್ರು ಒಂದು ಪರಿಹಾರವನ್ನು ನಾವು ಘೋಷಿಸಬೇಕು. ಹೌದು, ಇದು ಮಾಡೋದೇನೋ ಅಷ್ಟು ಕಷ್ಟ ಇಲ್ಲ, ಮನಸ್ಸಿದ್ರೆ ಮಾಡ್ಬೋದು. ಏನೇನೋ ಮಾಡಿದೆ ಈ ಸರ್ಕಾರ, ಇದನ್ನ ಯಾತಕ್ಕೆ ಮಾಡಬಾರ್ದು ಅಲ್ಲ? ನಿಜ ಸರ್. ಸರ್, ಅನಂತ್ ನಾಗ್ ಕೂಡ ಅವರು ಕೂಡ ಹೇಳ್ತಾ ಇದ್ರು, ನನ್ನ ಪೂರ್ವಜರು ಕೂಡ ಕಾಶ್ಮೀರ ಮೂಲದವರು, ಕಾಶ್ಮೀರಿ ಪಂಡಿತರಾಗಿದ್ರು ಅನ್ನೋಂಥದ್ದು. ಸೊ ಎಲ್ಲೊಂದು ಕಡೆ ಈ ಕಥೆಯಿಂದ ತುಂಬ ಜನಕ್ಕೆ ಪ್ರೇರಣೆ ಸಿಗ್ತಾ ಇದೆ. ಎಲ್ಲೆಲ್ಲೂ ಇದ್ದಂತಹ ಜನಗಳು, ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಈ ಚಿತ್ರ ರೀಚ್ ಆಗಬೇಕು ಅನ್ನುವಂಥದ್ದು ಎಲ್ಲರ ಉದ್ದೇಶ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಏನಾದರೂ ಇಂತಹ ಕ್ರಮವನ್ನು ತೆಗೆದುಕೊಳ್ಬೇಕು, ಆ ಥರದ್ದೇನಾದರೂ ಇದೆಯಾ ಸರ್? ಈಗ ಒಂದು ದೊಡ್ಡ ಪ್ರಶ್ನೆ ಎದ್ದಿದೆ. ಈಗ ನರೇಂದ್ರ ಮೋದಿಯವರು ಮುಕ್ತವಾಗಿ ಈ ಸಿನಿಮಾವನ್ನು ಒಪ್ಕೊಂಡಿರೋದು, ಹೊಗಳಿರೋದು, ಅದರ ಪ್ರಶಂಸೆ ಮಾಡಿರೋದು, ಅಥವಾ BJP ಆಡಳಿತದ ರಾಜ್ಯಗಳು ಅದಕ್ಕೆ ಟ್ಯಾಕ್ಸ್ ಫ್ರೀಯನ್ನು ಕೊಡೋದು, ಮತ್ತು ಅದಕ್ಕೆ ನೋಡೋದಕ್ಕೆ ವಿಶೇಷ ವ್ಯವಸ್ಥೆಗಳನ್ನು ಮಾಡೋದು. ಅಂದರೆ ಒಂದು ಸರ್ಕಾರ, ರಾಜಕೀಯ ಪಕ್ಷಗಳು ಯಾವುದೇ ಪಕ್ಷವನ್ನು ವಹಿಸೋದನ್ನು ಒಂದು ಮಾತು. ಅಂದರೆ ಒಂದು ಸರ್ಕಾರ ಇದನ್ನು ಮಾಡ್ಬೋದು ಅನ್ನೋ ಪ್ರಶ್ನೆ ಬರ್ತಾ ಇದೆ. ಅಂದರೆ ನರೇಂದ್ರ ಮೋದಿ ಅವ್ರು ಹಿಂಗೆ ಮಾಡ್ಬೋದು, ಬೊಮ್ಮಾಯಿಯವ್ರು ಹೀಗೆ ಮಾಡ್ಬೋದು ಅಂತ ಬರುತ್ತೆ. ಇದೊಂದು ರೀತಿಯ ನೈತಿಕ ಪ್ರಶ್ನೆ. ಯಾಕೆ ಆ ನೈತಿಕ ಪ್ರಶ್ನೆ ಆಗುತ್ತೆ ಅಂದರೆ, ಒಂದು ಜನಪ್ರತಿನಿಧಿಗೆ ವೋಟ್ ಹಾಕಿದವನಿಗೂ ಪ್ರತಿನಿಧಿ ಅವನೇ, ಕರೆಕ್ಟ್. ವೋಟ್ ಹಾಕದೇ ಇದ್ದವನು ಅವ್ನಿಗೆ ಒಬ್ಬ ಪ್ರಧಾನಿ ಅಂದರೆ ತನ್ನನ್ನು ಬೆಂಬಲಿಸಿದ ಮತದಾರರ ಪ್ರಧಾನಿ ಅಷ್ಟೇ ಅಲ್ಲ, ಬೆಂಬಲಿಸಾದ ಮತದಾರರ ಪ್ರಧಾನಿನೂ ಆಗಿರ್ತಾನೆ ಅಲ್ವಾ? ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಒಂದು ಡಿಸ್ಟರ್ಬಿಂಗ್ ಫಿಲ್ಮು, ಅದಕ್ಕೆ ಒಂದು ವಿವಾದಕ್ಕೆ ಆಸ್ಪದ ಕೊಡುವಂಥ ವಿಷಯಗಳಿರುವ ಒಂದು ಸಿನಿಮಾವನ್ನು ಅಥವಾ ಒಂದು ಕಥೆಯನ್ನು ಬೆಂಬಲಿಸೋದ್ರಲ್ಲಿ ಅಪಾಯ ಇದೆಯಾ ಅಂತ ನೀವು ನನ್ನ ಕೇಳಿದ್ರೆ ಇದೆ ಅಂತ ಹೇಳ್ತೀನಿ. ಅಂದರೆ ಟ್ಯಾಕ್ಸ್ ಫ್ರೀನ ಕೊಡೋದು ಇಂಥದಕ್ಕೆ ಅಂತ ಕೊಟ್ಟರೆ ನಾಳೆ ಇನ್ನೊಂದು ಸರ್ಕಾರ ಬಂದರೆ ಇನ್ನೊಂದು ಥರದಕ್ಕೆ ಟ್ಯಾಕ್ಸ್ ಫ್ರೀ ಕೊಡೋ ಥರದ್ದು ಆಗೋದು ಸಾಧ್ಯತೆ ಇರುತ್ತೆ. ಹೌದು. ಆದರೆ
ಇಟ್ ಈಸ್ ಟೂ ಲೇಟ್ ಇನ್ ದ ಡೇ ಟು ರೇಸ್ ದಿಸ್ ಕ್ವೆಶ್ಚನ್. ಯಾಕೆಂದರೆ ಈ ಥರ ನಡೆಸ್ಕೊಂಡು ಬಂದುಬಿಟ್ಟಿದ್ದೀರಾ ನೀವು. ಈ ಭಾರತದಲ್ಲಿ ಸೆಕ್ಯುಲರಿಸಮ್ ಅಂದರೆ ಸುಳ್ಳದು. ಏನಂದರೆ ಸರ್ಕಾರ ಪಕ್ಷ ಅಲ್ಲ, ಪಕ್ಷಕ್ಕೆ ಹಕ್ಕಿದೆ, ಸರ್ಕಾರಕ್ಕೆ ಈ ಹಕ್ಕಿಲ್ಲ. ಸರ್ಕಾರ ಯಾವುದೋ ಒಂದು ಐಡಿಯಾಲಜಿನ ಅಥವಾ ಯಾವುದೋ ಒಂದು ಧರ್ಮವನ್ನು, ಮತವನ್ನು, ಜಾತಿಯನ್ನು ಸರ್ಕಾರದಲ್ಲಿ ಇದ್ದವರು ಅದನ್ನು ಎತ್ತಿ ಹಿಡಿದು ಮಾತಾಡ್ತಾ ಇರೋದು, ಅದರಲ್ಲಿ ದೊಡ್ಡ ಅಪಾಯ ಇದೆ ಅಂತ ಮೊದಲೇ ತಿಳ್ಕೊಬೇಕಾಗಿತ್ತು. ಅದನ್ನು ನಶ, ನಾವೇ ಸರಿ ಅಂತ ಅಂದ್ಕೊಳ್ಳೋದ್ರಲ್ಲಿ ನಶ ಇರುತ್ತೆ ಗೊತ್ತಾ, ಅದು ಆಗಿಂದ ಮಾಡ್ಕೊಂಬಂದ್ಬಿಟ್ಟಿದೆ. ಈಗ ನೋಡಿ ಇದು ತಪ್ಪು ಅಂತ ಅನಿಸುತ್ತೆ. ಯಾಕೆಂದರೆ ನಿಮ್ಮ ವಿರುದ್ಧ ಆಗಿದೆ, ಅದಕ್ಕೆ ನಿಮ್ಗೆ ತಪ್ಪಿಸ್. ನೀವು ಅಷ್ಟೊಂದು ಪುಸ್ತಕಗಳನ್ನ ಬ್ಯಾನ್ ಮಾಡೋದ್ರಲ್ಲ ಹೌದು ನಿಮ್ಮ ಟೈಮಲ್ಲಿ, ಅದೆಲ್ಲ ತಪ್ಪಲ್ವಾ? ಕರೆಕ್ಟ್. ಅಂದರೆ ಜನರ ಭಾವನೆಗಳಿಗೆ ಸ್ಪಂದಿಸಿ ನಾವು ಮಾಡ್ತಾ ಇದ್ದೀವಿ ಅಂತ ನೀವು ಹೇಳಿದ್ದು ಸರಿ ಆಯಿತು ಅಂತಂದರೆ, ಈಗ ಇವ್ರು ಮಾಡೋದು ಸರಿ ಆಯಿತು ಅನ್ನೋ ಥರ ಅರ್ಥ ಬಂದ್ಬಿಡುತ್ತೆ. ಅದಕ್ಕೆ ನಾನು ನೈತಿಕವಾಗಿ ನಾನು ಒಪ್ಪೋದಿಲ್ಲ. ಅದನ್ನು ಹೇಳಿದ್ದು ಸರ್ಕಾರ ಏನು ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ಇದು ಜನಕ್ಕೆ ಬಿಡಿ. ಅದಕ್ಕೆ ಸಿನಿಮಾ ಇದೆ, ಬಿಡುಗಡೆ ಮಾಡೋದಕ್ಕೆ ಕ್ರಮ ಇದೆ, ಅದಕ್ಕೆ ಟಿಕೆಟ್ ವಹಿಸೋದಕ್ಕೆ ಒಂದು ವ್ಯವಸ್ಥೆ ಇದೆ, ಅದಕ್ಕೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋಕ್ಕೆ ನಿಮಗೆ ವ್ಯವಸ್ಥೆ ಇದೆ. ಅವ್ರು ಮಾಡ್ಕೊಂಡು ನಡೆಸ್ಕೊಂಡು ಹೋಗ್ತಾರೆ ಬಿಡಿ, ನೀವೇನು ಮಾಡಬೇಕಾಗಿಲ್ಲ ಇದಕ್ಕೆ ಅಂತ ನಾನು ಹೇಳ್ತೀನಿ. ಆದರೆ ಅವರು ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಾ ಇರೋದನ್ನ ನಾನು ತಪ್ಪಂತ ಹೇಳಿದ್ರೆ ಏನು ಪ್ರಯೋಜನ ಆಯಿತು? ನೈತಿಕವಾಗಿ ಅದು ತಪ್ಪು ಅಂತ ನನಗನ್ಸುತ್ತೆ. ತಪ್ಪು ಅಂದರೆ ಯಾವ ರೀತಿಯಲ್ಲಿ ಅಂದರೆ ಅಪಾಯ ಇದೆ ಅಂತ ಅನಿಸುತ್ತೆ. ಆದರೆ ಇವತ್ತಿಂದ ಶುರು ಆಗಿದ್ದಲ್ಲ, ಅದು ಹಿಂದಿನಿಂದ ನಡೆಸ್ಕೊಂಡು ಬಂದಿರೋದು ಅಲ್ಲ. ಹೌದು ಸರ್. ಸರ್, ಕಾಶ್ಮೀರಿ ಪಂಡಿತರ ಯಾವುದಾದ್ರೂ ಕುಟುಂಬಗಳನ್ನು ಭೇಟಿ ಮಾಡುವಂಥದ್ದು ಅಥವಾ ಅವ್ರ ಜೊತೆ ಮಾತಾಡುವಂಥದ್ದು ಆ ಥರದ್ದೇನಾದರೂ ಮಾಡಿದ್ರೆ ಸರ್ ತಾವು ಈ ಚಿತ್ರ ಆದಮೇಲೆ ಮಾಡಿದ್ದೀವಿ. ಯಾಕೆ ಚಿತ್ರ ಮಾಡ್ಬೇಕಾದ್ರೆ ಅನುಪಮ್ ಖೇರ್ ಇದ್ದರು, ಭಾಷಾ ಅಸೆಂಬ್ಲಿ ಅವರಿದ್ದರು, ಆಯಿತಾ, ಅವರು ಕಾಶ್ಮೀರಿನೇ ಅವರು ಅವರೆಲ್ಲ ಇದ್ದಾಗ, ಅವ್ರ ಜೊತೆಯೆಲ್ಲ ಇದ್ದಾಗ ಕತೆಗಳನ್ನ ಕೇಳಿ ತುಂಬ ಬೇಜಾರಾಗುತ್ತೆ ಆ್ಯಕ್ಚುಲಿ. ನಾನು ನಿಮಗೆ ಹೇಳಲಿಕ್ಕೆ ವಿವರಿಸೋಕ್ಕೆ ಸಾಧ್ಯ ಇಲ್ಲ. ಸಿನಿಮಾದಲ್ಲಿ ಅದನ್ನು ತೋರಿಸಬಾರ್ದು ಕೂಡ. ಕೆಲವೊಂದು ಸೀನ್ಗಳನ್ನು ತೋರಿಸೋದೇ ಕಷ್ಟ. ತೋರಿಸಿಲ್ಲ, ಅದಕ್ಕೆ ಅವರು ಅತ್ಯಾಚಾರದ ಏನೂ ತೋರಿಸಿಲ್ಲ ಅವರು ಅಲ್ಲ. ಅಂದರೆ ಆ ಥರದ್ದು ಏನೇನೋ ಇದೆ, ಅದೆಲ್ಲ ತೋರಿಸಿಲ್ಲ ಅವರು. ಆದರೆ ಅವರು ಆದ ನಂತರ ಆಮೇಲೆ ಭೇಟಿಯಾಗಿದ್ದೀನಿ. ನಾನು ಒಂದು ವಿಡಿಯೋ ಮಾಡಿದೆ. ನಾನು ಇಂಡಿಯನ್ ಎಕ್ಸ್ಪ್ರೆಸ್ ಬಿಟ್ಟ ನಂತರ ಇಂಡಿಯನ್ ಎಕ್ಸ್ಪ್ರೆಸ್ ಚೀಫ್ ರಿಪೋರ್ಟರ್ ಆಗಿ ಆರ್ ಕೆ ಮಟ್ಟು ಅವರು ಬಂದರು. ಈಗ ಕರ್ನಾಟಕದ ಕಾಶ್ಮೀರಿ ಪಂಡಿತರ ಸಂಘಟನೆಗೆ ಅವರು ಮುಖ್ಯಸ್ಥರಾಗಿದ್ದಾರೆ. ಅವರು ನನಗೆ ಒಂದು ಸತಿ ಫೋನ್ ಮಾಡಿ ಹೇಳಿದ್ರು, ನಾನು ಅಮೆರಿಕಾದಲ್ಲಿ ನೋಡಿದೆ, ನೀವು ಇದ್ರ ಬಗ್ಗೆ ನಮ್ಮ ಕಮ್ಯುನಿಟಿಗೆ ಏನಾದ್ರು ಮಾತಾಡಬೇಕು ಅಂತ ಅವ್ರು ಅಂದರು. ನಾನು ಮುಂಬೈಯಲ್ಲಿದ್ದೆ. ನಾನು ಅದನ್ನ ನಾನು ಸಿನಿಮಾ ನೋಡಿರಲಿಲ್ಲ ಆಗ. ನಾನು ಅಂದರೆ ನನಗೆ ಏನಿರುತ್ತೆ ಅಂತ ನನಗೊಂದು ಐಡಿಯಾ ಇತ್ತು. ಹೀಗಿರುತ್ತೆ ಅನ್ಸಿರಲಿಲ್ಲ, ಬಟ್ ನನಗೇನಿರುತ್ತೆ ಒಂದು ಐಡಿಯಾ ಇತ್ತಿಲ್ಲ. ನಾನು ಅದಕ್ಕೆ ಒಂದು ರೆಕಾರ್ಡಿಂಗ್ ಮಾಡಿದೆ. ಅದು ಆ್ಯಕ್ಚುಲಿ ಅದನ್ನು ಟ್ರಾನ್ಸ್ಫರ್ ಮಾಡೋಕ್ಕಾಗಲಿಲ್ಲ. ಆ ಫೈಲ್ ಅಷ್ಟು ದೊಡ್ಡ ಫೈಲ್ ಆಗಿಬಿಡ್ತು. ಕಮ್ಮಿ ಮಾಡ್ಕೊಂಡು 10 ಸತಿ ಮಾಡಿದೆ, ಮತ್ತು 2 ನಿಮಿಷದ ಒಳಗೆ ಮಾಡಿದೆ. ಅದು ನಾವು ಮಾಡಿ ಅವರು ಕಾಶ್ಮೀರಿ ಪಂಡಿತ್ ಅವರು ಶೋ ನೋಡ್ತಾರಲ್ಲ, ಅವ್ರಿಗಾಗಿ ಬಳಸ್ಕೊಳ್ತಾರೆ ಅಂತ ಅವ್ರು ಹೇಳಿದ್ರು. ನಾನು ಅವ್ರಿಗೆ ಕಳಿಸ್ಬಿಟ್ಟು ಅದನ್ನು ನಾನು ಅದೇ ಕಂಪ್ರೆಸ್ ಆಗಬೇಕು ಫೈಲ್ ಅಂತ ನಾನು ಅದನ್ನ ಒಂದು 150-180 MB ಎತ್ತದು. ಅದನ್ನು ಕಂಪ್ರೆಸ್ ಆಗಲಿ ಅಂದ್ಬಿಟ್ಟು ನಾನು ನನ್ನ ಹೆಂಡತಿಗೆ ಫಸ್ಟ್ ಕಳಿಸಿದೆ. ಅಲ್ಲಿಂದ ಶೇರ್ ಮಾಡೋದು ಈಸಿ ಇರುತ್ತೆ ಅಂತ ಅವಳಿಗೆ ಅವಳು ಹೇಳಿದ್ದು ನಾನು ಫೇಸ್ಬುಕ್ಕಲ್ಲಿ ಹಾಕ್ಕೊಳ್ಳ ಅಂತ ಹಾಕು ಅಂತಂದೆ. ಅವಳು ಫೇಸ್ಬುಕ್ಕಲ್ಲಿ ಹಾಕಿದ್ಲು. ನನಗೆ ಐಡಿಯಾನೇ ಇಲ್ಲ, ಅಷ್ಟು ವೈರಲ್ ಆಗುತ್ತೆ. ಒಂದು 2-3 ಗಂಟೆ ಒಳಗೆ ಅವತ್ತು ಸಂಜೆ ನಾನು ಮಾಡಿದ ಮಧ್ಯಾಹ್ನ ಸಂಜೆ ಒಳಗಡೆ ಒಂದು ಬೇರೆ ದೇಶಗಳಿಂದೆಲ್ಲ ನನಗೆ ಮೆಸೇಜ್ ಬರೋಕ್ಕೆ ಶುರು ಆಯಿತು. ನಾವು ನೋಡಿದ್ದೀವಿ ಅಂತ ತುಂಬ ವೈರಲ್ ಆಗಿಬಿಡ್ತದು. ನಂಗೆ ಆಗಲೇ ಒಂದು ಐಡಿಯಾ ಬಂತು, ಇದಕ್ಕೇನೋ ಇದೆ ಅಂತ. ಇದಕ್ಕೆ ಇಲ್ಲಿ ಇಷ್ಟಿಗೆ ಹಾಗೆ. ಈಗ ನಾನು ಕಾಶ್ಮೀರಿ ಪಂಡಿತರ ಜೊತೆ ಮಾತಾಡ್ತಾ ಇದ್ದಾರೆ, ಅವರಿಂದನೇ ನಾನು ಇದನ್ನ ವಿಡಿಯೋನ ಮಾಡೋದಕ್ಕಾಗಿದ್ದು. ಇದು ಇಲ್ಲಿಗೆ ನಿಲ್ಲಲ್ಲ. ಈಗ ನೋಡಿ, ಅವರು ನಾನು ವೆಬ್ ಸೀರೀಸ್ ಮಾಡ್ತೀನಿ, ನನ್ನ ಹತ್ರ ಅಷ್ಟು ಮೆಟೀರಿಯಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ವಿಚಾರ ಇದೆ ನೋಡಿ, ಅದು ಅಪಾಯನೂ ಇದೆ, ಅವಕಾಶನೂ, ಎರಡೂ. ಅದು ನಾವು ಎಷ್ಟು ವಿವೇಕದಿಂದ ಇದನ್ನು ಸ್ವಾಗತ ಮಾಡ್ತೀವಿ ಅನ್ನೋದಷ್ಟೇ ಇರೋದು ಇದರಲ್ಲಿ. ಈಗ ಎಷ್ಟೋ ಮುಚ್ಚಿಟ್ಟ ಕಥೆಗಳು, ಸತ್ಯಗಳು, ಸಂಗತಿಗಳು ಹೊರಗೆ ಬರೋದಕ್ಕೆ ಸಾಧ್ಯ ಇದೆ. ಇಷ್ಟು ದುಡ್ಡು ಮಾಡುತ್ತೆ ಅಂದರೆ, ಇಂಥ ಕಥೆಗಳಿಗೆ ಇಷ್ಟು ಬೆಂಬಲ ಸಿಗುತ್ತೆ, ಜನಾಭಿಪ್ರಾಯ ಅದರ ಪರ ಇದೆ ಅಂದರೆ, ಯಾರೇ ಕಮರ್ಷಿಯಲ್ ಸಿನಿಮಾ ಮಾಡೋರು ಅಥವಾ ಸಿನಿಮಾ ಮಾಡುವ ಉತ್ಸಾಹ ಇರೋರು ಯಾರಿಗೂ ಎನ್ಕರೇಜ್ ಆಗುತ್ತೆ. ಈ ಥರದ್ದು ನಿಯರ್ ಹಿಸ್ಟ್ರಿ
ಸಬ್ಜೆಕ್ಟ್ಸ್ ತೊಗೊಂಡು ಈಗ 15 ವರ್ಷದಿಂದ ಆಗ್ತಾ ಇದೆ. ಹೌದು, ಇದೊಂದು ಟ್ರೆಂಡ್ ಶುರುವಾಗಿದೆ, ಇವತ್ತು ಸ್ಟಾರ್ಟ್ ಆಗಿರೋದಲ್ಲ. ನಿಯರ್ ಹಿಸ್ಟ್ರಿ ಅಂತ ಮಾಡೋದಲ್ಲ, 15, 20, 30 ವರ್ಷದಲ್ಲಿ ಆಗಿದ್ದ ಕಥೆಗಳನ್ನ ಹೇಳ್ಕೊಂಡು ಬಂದರು. ಈಗ ಆ ಥರದ ಕಥೆಗಳನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಆಯಿತಾ, ಎಲ್ಲರೂ ಜವಾಬ್ದಾರಿಯಿಂದ ಮಾಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಅದನ್ನು ಮಾಡೋಕ್ಕೆ ಉತ್ಸಾಹ ಇರೋರು, ಅದರ ಪರ ಇರೋರು ಎಲ್ಲ ಸತ್ಯ ಅನ್ನೋದು ಭಾಳ ದೊಡ್ಡ ಮಾತು. ಸತ್ಯ ಸಂಗತಿಗಳಷ್ಟೇ ಇವು. ಇದಲ್ಲದ ಬೇರೆ ಸತ್ಯ ಸಂಗತಿಗಳು ಇರುತ್ತೆ. ನೀವು ಪೊಲೀಸ್ ಭಾಷೆಯಲ್ಲಿ ಹೇಳೋದಾದ್ರೆ ಕೇಸ್ ಫಿಟ್ ಮಾಡ್ಬೋದು. ನೀವು ಇದರ ಪರಿಣಾಮ ಹಿಂಗಾಗೋದು, ಇದರ ಅರ್ಥ ಹಿಂಗೆ ಬರೋದು, ಅಥವಾ ಇದರ ಅರ್ಥ ಹಂಗೆ ಬರೋದನ್ನು ಮಾಡ್ಬೋದು. ನೀವು ಆ ಥರ ಶುರು ಮಾಡೋದು ಸಾಧ್ಯತೆ ಇದೆ ಎಲ್ಲರೂ. ಅದಕ್ಕಾಗಿ ಇದನ್ನು ಒಂದು ಮಾದರಿಯಾಗಿ, ಇದಕ್ಕೆ ನಮ್ಮ ಪ್ರತಿಕ್ರಿಯೆ ಅಂದರೆ ಒಟ್ಟು ಭಾರತದ ಪ್ರತಿಕ್ರಿಯೆ, ಇದಕ್ಕೆ ನಾವೆಲ್ಲರೂ ಸೇರಿ, ಅಂದರೆ ಎಲ್ಲ ವ್ಯವಸ್ಥೆಗಳು ಸೇರಿ, ನ್ಯಾಯಾಂಗ, ಶಾಸಕಾಂಗ, ಸರ್ಕಾರ, ಮಾಧ್ಯಮ, ಎಲ್ಲರೂ ವಿವೇಕಿಗಳು, ಅವಿವೇಕಿಗಳು ಎಲ್ಲ ಸೇರಿ ಇದಕ್ಕೊಂದು ಮಾದರಿ ಪ್ರತಿಕ್ರಿಯೆ ಮಾಡಿದ್ರೆ ನಾವು ಇಂಥ ಕಥೆಗಳನ್ನು ಹೇಳುವ, ಕೇಳಿಸ್ಕೊಳ್ಳುವ ವ್ಯವಧಾನವನ್ನು ನಾವು ಪಡ್ಕೊಳ್ತೀವಿ. ಇಲ್ಲದೇ ಇದ್ರೆ ನಾವಿದನ್ನ ಜೀರ್ಣಿಸ್ಕೊಳಕ್ಕಾಗಲಿಲ್ಲ ಅಂದರೆ ಇದರಿಂದ ಅಪಾಯ ದೊಡ್ಡದಿದೆ. ಓಕೆ ಸರ್, ತಾವು ಆಯ್ಕೆ ಮಾಡುವಂತಹ ಚಿತ್ರಗಳು ಎಲ್ಲೊಂದು ಕಡೆ ಸಾಕಷ್ಟು ಜನರಿಗೆ ಪ್ರೇರಣೆ ಆಗುತ್ತೆ, ಸ್ಫೂರ್ತಿ ಆಗುತ್ತೆ. ಅದು ದ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಠಾಕ್ರೆ ಆಗಿರ್ಬೋದು, ಸಂಜು ಆಗಿರ್ಬೋದು, ಈಗ ದ ಕಾಶ್ಮೀರ್ ಫೈಲ್ಸ್. ಹೇಗೆ ಆಯ್ಕೆ ಮಾಡ್ತೀರಿ ಸರ್ ಕಥೆಯನ್ನು? ನನಗೆ ತುಂಬ ಸಿನಿಮಾಗಳು ನನಗೆ ಬರುತ್ತೆ. ನಾನು ಎಲ್ಲನೂ ಮಾಡೋದಕ್ಕಾಗೋದಿಲ್ಲ. ಆದರೆ ನಾನು ಒಪ್ಕೊಂಡಿದ್ದೀನಿ, ಮಾಡಿದ್ದೀನಿ. ಒಂದು 75 ಸಿನಿಮಾ ಮಾಡಿರ್ಬೋದು ನಾನು ಇಲ್ಲಿವರೆಗೂ. ಅದರಲ್ಲಿ ಒಂದು 50 ಸಿನಿಮಾ ನೋಡಿಲ್ಲ ನಾನು. ಯಾಕಂದರೆ ಅವ್ರು ನಿಮಗೆ ಕತೆ ಹೇಳಿದಾಗ ಹೇಗೆ ಮಾಡ್ತೀವಿ ಅಂತ ಹೇಳ್ತಾರೋ, ಅವರು ಸಿನಿಮಾ ತಯಾರಿಸಿದಾಗ ಹಾಗೆ ಮಾಡಲ್ಲ, ಹೊರಟಾಗೆ ಮಾಡಿರ್ತಾರೆ. ಅದಕ್ಕೆ ನಾನು ನೋಡೋಕ್ಕೆ ಹೋಗಲ್ಲ, ನನಗೆ ನೋವಾಗುತ್ತೆ. ಆದರೆ ನನಗೆ ಕನ್ನಡ ಬಿಟ್ಟು ಬೇರೆ ಭಾಷೆಗಳಿಂದ ನನಗೆ ಸಿನಿಮಾ ಮಾಡೋಕ್ಕೆ ಕರೀತಾರಲ್ಲ, ನನಗೆ ಹೆಚ್ಚು ಈ ಹಿಸ್ಟಾರಿಕಲ್ ಕ್ಯಾರೆಕ್ಟರ್ಸ್ಗೆ ಹಾಗೆ ಕರೆಯೋದು ನನಗೆ. ಈಗ ಮೇಘನಾ ಗುಲ್ಜಾರ್ ಅವರು ನನಗೆ ಇದು ತಲ್ವಾರದಲ್ಲಿ ಮಾಡೋಕ್ಕೆ ಹೇಳಿದ್ದು, ಅಥವಾ ಯಂಗಿಸ್ತಾನ್ ಸಿನಿಮಾ ಮಾಡಿದಾಗ ನನಗೆ ಒಂದು ರಾಜಕಾರಣಿಯ ಒಂದು ಕ್ಯಾರೆಕ್ಟರ್ನ ಅದರ ಅನುಕರಣೆ ಮಾಡೋದಕ್ಕೆ ಹೇಳಿದ್ದು. ಈಗ ಒಂದು ಕಾಮಿಡಿ ಹಂಬಲ್ ಪಾಲಿಟಿಷಿಯನ್ ಮಾಡಿದಾಗಲೂ ಒಂದು ಪ್ರಚಲಿತ ವಿದ್ಯಮಾನಗಳ ನಮ್ಮ ಕರ್ನಾಟಕದ ಕೋತಿ ಚೇಷ್ಟೆಯ ರಾಜಕೀಯ ಇದೆಯಲ್ಲ, ಅದ್ರ ಬಗ್ಗೆ ಮಾಡಿದರು. ತಮಿಳಲ್ಲಿ ಸೂರರೈ ಪಟ್ರು ಮಾಡಿದಾಗ ನನಗೆ ಕ್ಯಾಪ್ಟನ್ ಗೋಪಿನಾಥ್ ಕಥೆಯದಾಗಿತ್ತು. ಈಗ ಸಂಜು, ನಾನೊಂದು ಲೀಸ್ಟ್ ಆಫ್ ದೀಸ್ ಅಂತ ಒಂದು ಇಂಗ್ಲೀಷ್ ಸಿನಿಮಾ ಮಾಡಿದ್ದೀನಿ. ಅದರಲ್ಲಿ ಆಸ್ಟ್ರೇಲಿಯನ್ ಅವರು ಮಿಷನರಿ ಇದ್ರಲ್ಲ, ಗ್ರಹಾಮ್ ಸ್ಟೇನ್ಸು ಮತ್ತು ಅವ್ರ ಮಕ್ಕಳನ್ನ ಇದು ಸಂಘ ಪರಿವಾರದ ಕಡೆ ಅವ್ರಿಗೆ ಹೋಗಿ ಕೊಂದದ್ದು, ಅವ್ರ ಜೀಪಲ್ಲಿ ಸುಟ್ಟಾಕ್ಬಿಟ್ರು ಅವ್ರನ್ನ. ಆ ಕಥೆಯಲ್ಲಿ ನಾನೊಬ್ಬ ಇದು ಸಂಘ ಪರಿವಾರದ ಕಡೆ ವಾಲುವ ಒಬ್ಬ ಪತ್ರಕರ್ತನ ಪಾತ್ರನೂ ನಾನು ಮಾಡಿದ್ದೀನಿ. ಆ ಥರ ನನಗೆ ತುಂಬ ಈ ಥರ ರೋಲ್ಸ್ ಬರುತ್ತೆ. ನನಗೆ ತುಂಬ ಇಂಟ್ರೆಸ್ಟ್ ಇದೆ ಹಿಸ್ಟಾರಿಕಲ್ ಕ್ಯಾರೆಕ್ಟರ್ಸ್ ಮಾಡೋದಕ್ಕೆ. ಅದಕ್ಕೆ ನನಗೆ ಸ್ವಲ್ಪ ಕಮ್ಮಿ ದುಡ್ಡು ಕೊಟ್ಟರು ನಾನು ಪೂರ್ತಿ ಕಮರ್ಷಿಯಲ್ ಆಗಿರೋ ಸಿನಿಮಾಗಿಂತ ಇಂಥ ಸಿನಿಮಾಗಳನ್ನ ನಾನು ಬಯಸ್ತೀನಿ. ನಾನು ಸಂಜುನ ನಾನು ನೋಡಿಲ್ಲ. ಅದು ತುಂಬ ಸಣ್ಣ ರೋಲ್ ಇತ್ತು ಅಂದ್ರೂ ನಾನು ಮಾಡಿದೆ. ಯಾಕೆಂದರೆ ನನಗೆ ಅವರು ನಿರ್ದೇಶಕರ ಬಗ್ಗೆ ನಂಗೆ ಭಾಳ ಗೌರವ ಇದೆ, ರಾಜ್ಕುಮಾರ್ ಹಿರಾನಿ ಬಗ್ಗೆ. ಅದಕ್ಕೆ ನಾನು ಮಾಡಿದೆ. ಹೌದು ಸರ್. ಆದರೆ ಅದು ಹೇಗೆ ಮಾಡಿದ್ದಾರೆ ಅಂತ ನಾನು ರಿಯಾಕ್ಷನನ್ನು ಕೇಳಿ ಅಲ್ಲಿಗೆ ಹೋಗ್ತೀನಿ. ತುಂಬ ಸಕ್ಸಸ್ ಆಯ್ತದು ಸಿನಿಮಾ. ಆದರೆ ಅದರ ಉದ್ದೇಶ ಏನಿತ್ತು ಅನ್ನೋದನ್ನು ಜನ ಹೇಗೆ ಸ್ವೀಕಾರ ಮಾಡ್ತಾರೆ ಅದನ್ನು ತಿಳ್ಕೊಂಡು ನಾನು ಹೋಗಬೇಕು ಅನಿಸುತ್ತೆ. ಇಲ್ಲದೇ ನಾನು ಸಿನಿಮಾ ನೋಡೋದಕ್ಕೆ ಹೋಗೋದಿಲ್ಲ. ಸರ್, ಒಂದು ಪೋಸ್ಟ್ ತುಂಬ ವೈರಲ್ ಆಗ್ತಾ ಇದೆ. ಆಜಾದಿ ಅಂದರೆ ಚಪ್ಪಲಿ ಕೈಗೆ ಬರುತ್ತೆ, ಮುಖ ಕಿತ್ತೋಗುತ್ತೆ ಅನ್ನುವಂಥದ್ದು. ಸೊ ಈ ಆಜಾದಿ ಅನ್ನುವಂತಹ ವರ್ಡ್ ಎಷ್ಟು ದುಷ್ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದು ಸರ್? ಅದು ನೋಡಿ, ಒಂದು ಒಳ್ಳೆಯ ಪದವನ್ನು ವಿಕೃತಗೊಳಿಸುವುದಾಗತ್ತಲ್ಲ, ಆ ಅಪಾಯ ಇರುತ್ತೆ ಇದರಲ್ಲಿ ಅಂತ ಹೇಳಿದ್ರು. ಇದು ನೋಡಿ, ಅದು ಕರೆಕ್ಟ್ ಉದಾಹರಣೆ ನೀವು ಕೊಡ್ತಾ ಇರೋದು. ಅದನ್ನು ಯಾರು ಹೇಳಿದಾರೋ ನನಗೆ ಗೊತ್ತಿಲ್ಲ. ಆದರೆ ನಾನು ಹಾಗೆ ಮಾತಾಡೋದು ತಪ್ಪು ಅಂತೀನಿ. ಅಂದರೆ ಒಂದು ಒಳ್ಳೆ ಪದವನ್ನು ಇಫ್ ಯು ರಿಮೂವ್ ಪೊಯೆಟ್ರಿ ಫ್ರಮ್ ಎ ವರ್ಡ್, ಹೌದು, ಅದು ಹಿಂಸೆ. ಅದು ವೈಲೆನ್ಸ್ ಅಂದರೆ ರಿಮೂವ್ ಧ್ವನಿ ಇರುತ್ತೆ, ಪದಕ್ಕೆ ಒಂದು ಧ್ವನಿ ಇರುತ್ತೆ. ಆಜಾದಿ ಅಂದರೆ ನಮಗೆ ಇದ್ದಿದ್ದ ಕಲ್ಪನೆ ಏನಿದೆಯೇ ಇದೆಯಲ್ಲ ಒಂದು, ಅದು ಹಾಗೆ ಉಳ್ಕೋಬೇಕು. ಅದಕ್ಕೆ ದೊಡ್ಡ ಅರ್ಥ ಇದೆ, ಧ್ವನಿ ಇದೆ ಆ ಪದಕ್ಕೆ. ನೀವು ಯಾವುದೋ ಒಂದು ವಿಚಾರದಿಂದ ಆ ಧ್ವನಿ ಮುಕ್ತ
ಒರಟು ಪದ ಮಾಡಬಾರ್ದು ಅದನ್ನು ಅಂತ ನಾನು ಹೇಳ್ತೀನಿ. ಅದೇ ರೀತಿಯಲ್ಲಿ ಇದು ನಡೆದಿದೆ. ಇದು ಕಾಶ್ಮೀರದಲ್ಲಿ ಹಿಂಸಾಚಾರ ಆಗಿದೆ. ಬರೀ ಪಂಡಿತರಲ್ಲ, ಬೇರೆಯವ್ರಿಗೂ ಆಗಿದೆ ಅಂತಲೂ ಹೇಳ್ತಿದ್ದಾರೆ. ನಿಜ, ದಲಿತರಿಗಾಗಿರ್ಬೋದು, ಸಿಖ್ಖರಿಗಾಗಿರ್ಬೋದು, ಎಲ್ಲರಿಗಾಗಿರ್ಬೋದು. ಅದಕ್ಕೆ ನಾನು ಹೇಳ್ತೀನಿ, ಇದನ್ನು ಅವಕಾಶ ಅದು ತಿಳ್ಕೊಂಡು ನೋಡಿ. ಆಜಾದಿ ಅನ್ನೋ ಪದ ಇದೆಯಲ್ಲ, ನಾನು ಡಿಸೆಂಟ್ರಲೈಸೇಷನ್ ಅಂತ ಹೇಳ್ತೀನಿ. ನಾನು ಹೇಳ್ತೀನಿ ಕರ್ನಾಟಕಕ್ಕೆ ಕೇಂದ್ರ ಇನ್ನು ಸ್ವಲ್ಪ ಆಜಾದಿ ಕೊಡಲಿ. ಅಂದರೆ ನಮ್ಮ ಬದುಕನ್ನು ನಾವೇ ನಡೆಸ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಜಾಸ್ತಿ ಮಾಡಿಕೊಡ್ಲಿ. ಅದೇ ರೀತಿ ಬೆಂಗಳೂರಿನಲ್ಲಿರುವ ರಾಜ್ಯ ಸರ್ಕಾರ ವಿಕೇಂದ್ರೀಕರಣದಿಂದ ಪಂಚಾಯತ್ ರಾಜ್ ಹಳ್ಳಿಗಳಿಗೆ, ಸಣ್ಣ ನಗರಗಳಿಗೆ ಅವ್ರ ಬದುಕನ್ನು, ಅವ್ರ ಭವಿಷ್ಯವನ್ನು ಅವರು ರೂಪಿಸ್ಕೊಳ್ಳೋದಕ್ಕೆ ಅವ್ರಿಗೆ ಹೆಚ್ಚು ಅವಕಾಶ ಮಾಡಿಕೊಡಿ. ಆ ಥರ ಆಜಾದಿನೂ ಅರ್ಥೈಸ್ಬೋದು ನಾವು. ನಾನು ಹೇಳೋದು ಅದಕ್ಕೆ ಒಂದು ಪದವನ್ನೇ ಕೆಡಿಸೋ ಥರ ಮಾಡೋದು ತಪ್ಪು ಅನಿಸುತ್ತೆ. ಅದರ ಅರ್ಥ ದೊಡ್ಡದಿದೆ. ಒಂದು ಪದವನ್ನು ಕೆಡಿಸೋ ಅರ್ಥ ಏನಿರುತ್ತೆ. ಈ ಸಿನಿಮಾ ಮಾಡ್ಬೋದು, ಅದು ಒಳ್ಳೆಯದನ್ನು ಒಂದೇ ರೀತಿಯಲ್ಲಿ ಅಳಸಾಕ್ದಂಗಾಗುತ್ತೆ. ಓಕೆ ಸರ್, ಹಾಗೆ ಈ ಚಿತ್ರದಲ್ಲಿರುವಂತಹ ಸಾಂಗ್ ಹಮ್ ದೇಖೇಂಗೆ ಅನ್ನುವಂತಹ ಒಂದು ಸಾಂಗ್ ಇದೆ. ಆ ಸಾಂಗ್ ಯಾಕೋ ತುಂಬ ಒಂಥರ ಡಿಸ್ಟರ್ಬಿಂಗ್ ಅಂತ ಅನಿಸುತ್ತೆ. ಅದನ್ನು ಕೇಳಿದಾಗೆಲ್ಲ ಒಂದು ರೀತಿ ಆಕ್ರೋಶ ಹೆಚ್ಚಾಗ್ತಾ ಇರುತ್ತೆ. ಅದ್ರ ಜೊತೆಗೆ ಒಂದು ಕಡೆ ನೋವು ಇರುವಂತಹ ಮನೆಗಳ ಒಂದು ನೋವನ್ನು ಲೆಕ್ಕಕ್ಕೆ ಇಟ್ಕೊಳ್ಳದೆ, ಸೊ ಆ ಸಾಂಗನ್ನು ಕಾಶ್ಮೀರಿ ಪಂಡಿತರಿಂದನೇ ಹಾಡಿಸ್ಬೇಕು ಅನ್ನುವಂತಹ ಒಂದು ಸಂಚನ್ನು ಮಾಡುವಂಥದ್ದು, ಆಮೇಲೆ ಆ ಹುಡುಗನಿಗೆ ಆ ಪಂಡಿತರ ಹುಡುಗ ಅನ್ನುವಂತಹ ಕಾರಣಕ್ಕೆ ಟಾರ್ಗೆಟ್ ಮಾಡುವಂಥದ್ದು, ಈ ಥರದ್ದೆಲ್ಲ ಪ್ರಕರಣಗಳು ನಡೀತಾ ಇದೆ. ಸೊ ಅಂತಹ ಪ್ರಕರಣಗಳ ಬಗ್ಗೆ ಮಾತಾಡೋದಾದ್ರೆ ಅಂದರೆ ಅದು ಅವರು ಆ ಕವಿ ಫೇಜ್ ಅವ್ರದ್ದು ಹಾಡೋದು ಅದರ ಅರ್ಥವನ್ನು ವಿಕೃತ ಮಾಡಿದ್ದ ಹಿಂದೆನೂ ಉಂಟು. ಕರೆಕ್ಟ್. ಅದನ್ನು ತಪ್ಪಾಗಿ ಬಳಸಿದ್ರು ಅಂತ ನನ್ನ ಪ್ರಕಾರ. ಅದನ್ನು ಹಮ್ ದೇಖೇಂಗೆನ ಇದು CAA ಪ್ರೊಟೆಸ್ಟ್ ಮಾಡಿದಾಗ ಬಳಸಿದ್ದಿದೆಯಲ್ಲ, ಆ ಹಾಡಿನ ಮೂಲ ಉದ್ದೇಶನ ವಿಕೃತಗೊಳಿಸ್ದಂಗೆ. ಅದು ಯಾವುದೋ ಒಂದು ಸಂಗತಿಗೆ, ಒಂದು ಕೋಮಿಗೆ, ಒಂದು ಸಮುದಾಯಕ್ಕೆ ಅರ್ಥ ಬಳಸ್ಕೊಳ್ಳೋದಲ್ಲ ಅದು. ಕರೆಕ್ಟ್. ಅದರ ಮೂಲ ಅರ್ಥ ಏನಿದೆ ಅಂದರೆ, ಯಾರಿಗೆ ಪವರ್ ಇರುತ್ತೋ ಅವರ ಪವರನ್ನು ಅವರು ಅಕ್ರಮವಾಗಿ ಬಳಸ್ತಾರೋ, ಬೇರೆಯವ್ರಿಗೆ ಹಿಂಸೆ ಕೊಡ್ತಾರೋ, ನಿಮಗೊಂದು ಕಾಲ ಬರುತ್ತೆ, ನಾವು ನೋಡ್ತೀವಿ, ಏನೋ ಅರ್ಥ ಬರುತ್ತೆ ಅದರಲ್ಲಿ. ಅದಕ್ಕೆ ನೀವು ಅದನ್ನು ಹೆಂಗಾದರೂ ಬಳಸ್ಕೋಬೋದು. ಯಾರಿಗಾರು ಅದನ್ನ ಬಳಸ್ಕೊಳ್ಳೋ ಹಕ್ಕಿದೆ. ಈಗ ಕಾಶ್ಮೀರಿ ಪಂಡಿತರು ಅದನ್ನು ಹೇಳೋದ್ರಿಂದ ಏನಿದೆ ಅಂದರೆ, 32 ವರ್ಷ ನಾವು ಹಿಂಗಿದ್ದೀವಿ, ನಮಗೂ ಒಂದು ಕಾಲ ಬರುತ್ತೆ ಅನ್ನೋ ಹೇಳ್ತಾರೋ ಅವರು ಹೇಳ್ಬೋದಾಗಿತ್ತು. ಆದರೆ ಅದನ್ನು ಹೇಳ್ತಾ ಇರೋರು ಯಾರು? ಈಗ JNUನಲ್ಲಿ ಟ್ಯಾಕ್ಸ್ ಪೇಯರ್ಸು ದುಡ್ಡು ಕೊಟ್ಟು, ಟ್ಯಾಕ್ಸ್ ಪೇಯರ್ ದುಡ್ಡಿಂದ ನಡೀತಾ ಇರೋದು. ಈಗ ಭಾರತ ತೇರೆತ್ತು ಕೂಡ ಹೋಂಗೆ ಅಂತಂದರೆ ಅವರು ಆ ಅರ್ಥನ ಹಮ್ ದೇಖೇಂಗೆ ಹಾಡ್ದು ಇಲ್ಲ, ಭಾರತವನ್ನು ನೀವು ವಿಭಜನೆ ಮಾಡ್ತೀನಿ ಅನ್ನೋ ಅರ್ಥ ಹಾಡಿಂದ ಹೊರಡಿಸಿದ್ರೆ ನೀವು ಆ ಕವಿಗೆ ದ್ರೋಹ ಮಾಡ್ತಿದ್ದೀರೋ ಇಲ್ವೋ ಅಂತ ಯೋಚನೆ ಮಾಡಬೇಕಲ್ಲ. ಅದಕ್ಕೆ ಆ ಅರ್ಥದಲ್ಲಿ ಅವ್ರು ಬಳಸಿರೋದು ಅದನ್ನು. ಬಟ್ ಇಂತಹ JNUನಂತಹ ಯೂನಿವರ್ಸಿಟಿಗಳಲ್ಲಿ ನುಸುಳಿರುವಂತಹ ಆಜಾದಿ ಗ್ಯಾಂಗ್ಗಳು, ಬೇರೆ ಅರ್ಥದಲ್ಲಿ ಅರ್ಥ ಮಾಡ್ತಾ ಇರುವಂತಹ ಆಜಾದಿ ಗ್ಯಾಂಗ್ಗಳನ್ನು ಮಟ್ಟ ಹಾಕಬೇಕಾ ಸರ್ಕಾರ ಅಂತ? ಸರ್ಕಾರ ಮಟ್ಟ ಹಾಕೋದು ಕಷ್ಟ ರೀ. ಆ್ಯಕ್ಚುಲಿ ಸರ್ಕಾರ ಸ್ವಲ್ಪ ಸುಮ್ಮನಿದ್ರೆ ಒಳ್ಳೇದು ಎಲ್ಲ ರೀತಿಯಲ್ಲಿ ಅನ್ಸುತ್ತೆ ಅದರೆಲ್ಲ. ಅಂದರೆ ಅಂಥ ಯೂನಿವರ್ಸಿಟಿಗಳಿಗೆ ನೀವು ನಮಗೆ ನೋಡ್ರಿ, ನಾನು ಈಗ ಶಾಲೆಗೆ ಹೋಗ್ತಾ ಇದ್ದೆ, ನಮಗೆ 14 ರೂಪಾಯಿ ಫೀಸ್ ಇತ್ತು. 6 ತಿಂಗಳಿಗೆ 14 ರೂಪಾಯಿ ಫೀಸ್ ಇತ್ತು ನಾವು ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ. ನಾನು ಇಂಜಿನಿಯರಿಂಗ್ ಮಾಡಿದಾಗ 150 ರೂಪಾಯಿ ಪರ್ ಸೆಮಿಸ್ಟರ್ ಅಷ್ಟೇ ಇದ್ದಿದ್ದು ಫೀಸು. ಆಯಿತಾ? ನಮಗೆ ಭಾರತ ತುಂಬ ಕೊಟ್ಟಿದೆ. ಆದರೆ ನಮಗೆ ಕೊಟ್ಟಿದ್ದಕ್ಕಿಂತ ಜಾಸ್ತಿ ಭಾರತ ಈ JNU ಅಂಥವರಿಗೆ ಕೊಟ್ಟಿದೆ. ಪಂಡಿತ್ ನೆಹರು ಅವರು ಮೊದಲು ಅದು ಭಾಳ ಡಿಬೇಟ್ ಆಯಿತು, ಪ್ರೈಮರಿ ಎಜುಕೇಷನ್ಗೆ ಅಲೋಕೇಶನ್ ಮಾಡಬೇಕಂತ. ಆದರೆ ಅವರ ಒಲವು ಹೈಯರ್ ಎಜುಕೇಷನ್ ಕಡೆ ಇತ್ತು ಪಂಡಿತ್ ನೆಹರು ಅವ್ರಿಗೆ. ಆ ಕಾಲದ ಅನಿವಾರ್ಯತೆಗಳೇನಿತ್ತು ನಾವು ಅದನ್ನು ಇಲ್ಲಿ ಕೂತ್ಕೊಂಡು ಈಗ ಜಡ್ಜ್ ಮಾಡೋದಕ್ಕಾಗಲ್ಲ. ಆದರೆ ಈಗಿನ ಸರ್ಕಾರಗಳು ಪ್ರೈಮರಿ ಎಜುಕೇಷನ್ಗೆ ಒತ್ತು ಕೊಡೋದಿಲ್ಲ. ನಾನೀಗ ಎಕ್ಸಾಮಲ್ಲಿ ಫೇಲ್ ಆದರೆ 5 ವರ್ಷ ಆದ ನಂತರ ನಾನು ಕಾಲೇಜ್ ಒಳಗೆ ಬಿಡ್ತಾ ಇರಲಿಲ್ಲ ರೀ. ನನಗೆ ಬಿಡ್ತಾ ಇರಲಿಲ್ಲ. ನೀವು ಇವ್ರನ್ನೆಲ್ಲ ಇದೆಲ್ಲ ಹಿಂಗೆಲ್ಲ ಕೂಗೋರನ್ನ ನೀವಲ್ಲಿ ಕೂಡಿಸ್ಕೊಂಡು ಅವ್ರಿಗೆ ಹಾಸ್ಟೆಲ್ಲಿ ಇಟ್ಕೊಂಡು ಅವ್ರು ಈ ಥರ ಅವ್ರಿಗೆ ತಲೆಹರಟೆ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಟ್ರೆ ಅದು ತಪ್ಪಾಗತ್ತೆ. ಅಷ್ಟರ ಮಟ್ಟಿಗೆ ಶಿಸ್ತನ್ನ
ಸರ್ಕಾರ ತರ್ಬೋದು. ಅದನ್ನು ಬಿಟ್ಟು ಅದರಿಂದ ದೂರ ಇರೋದು ಒಳ್ಳೆಯದು. ಸರ್ಕಾರಕ್ಕೆ ಭಾಳ ಕೆಲಸ ಇದೆ ರೀ, ಇದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಅವರು ಸ್ವಲ್ಪ ದೂರ ಇರಲಿ. ಈಗ ನೋಡ್ರಿ, ಅವರು ಇದರಲ್ಲಿ ಅವರು FTIಯಲ್ಲಿ ಪ್ರೊಟೆಸ್ಟ್ ಮಾಡಿದ್ರು. FTI ಆಟೋನಮಸ್ ಸಂಸ್ಥೆ ಅಂತಾರೆ, ಅದು ಆಟೋನಮಸ್ ಅಲ್ಲ. INB ಮಿನಿಸ್ಟ್ರಿಯವರು FTI ಸೊಸೈಟಿ ಅಂತ ಮಾಡ್ತಾರೆ. ಕರ್ನಾಟಕದಲ್ಲಿ ರಂಗಾಯಣ ಅಂತಿದೆ. ರಂಗಾಯಣದಕ್ಕೆ ಇದು ಯಾರ್ಯಾರು ಅಲ್ಲಿ ಇರಬೇಕು ಅಂತ ಸರ್ಕಾರ ಮಾಡುತ್ತೆ. ಸರ್ಕಾರ ಒಂದು ಸಮಿತಿನ ರಚಿಸಿ ಸಾಹಿತಿಗಳಿಗೆ ಅವಾರ್ಡು, ಇದು ಸಿನಿಮಾ ಮಾಡೋರಿಗೆ ಅವಾರ್ಡು, ರಂಗಭೂಮಿ ಮಾಡೋರಿಗೆ ನಮ್ಮದ್ರಿಗೆ ಅವಾರ್ಡ್ ಎಲ್ಲ ಕೊಡುತ್ತೆ. ನಾ ಹೇಳಿದ್ದು ಸರ್ಕಾರ ಇದೆಲ್ಲ ಮಾಡಬಾರ್ದು ಅನ್ಸುತ್ತೆ ನನಗೆ. ಏನಂದರೆ ಈಗ ಆ ಫೀಲ್ಡಲ್ಲಿ ಇರ್ತಾರಲ್ಲ, ಈಗ ಆಸ್ಕರ್ ಅವಾರ್ಡ್ ಹೆಂಗೆ ಕೊಡ್ತಾರೆ ಅಂದರೆ ಸಿನಿಮಾರು ಕೊಡ್ತಾರೆ. ಆಸ್ಕರ್ ಅಕಾಡೆಮಿ ಅಂದರೆ ಸಿನಿಮಾ ತಯಾರಿಸೋರು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರು ಮಾಡ್ತಾರೆ. ಅದೇ ಥರ ಇದು ನೀವು ಕನ್ನಡ ಸಾಹಿತ್ಯ ಪರಿಷತ್ ಇದೆ ಆಯಿತಾ. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನೀವು ಯಾರನ್ನು ನೇಮಿಸೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಅವ್ರು ಆಯ್ಕೆ ಮಾಡ್ಕೊಳ್ತಾರೆ, ಅವ್ರು ಬೇಕಾದ್ರೆ ಅವಾರ್ಡ್ ಕೊಡಲಿ. ನೀವು ಕನ್ನಡ ಸಾಹಿತ್ಯ ಪರಿಷತ್ ಬೆಳೆಸೋದಕ್ಕೆ ನೀವು ಇನ್ಫ್ರಾಸ್ಟ್ರಕ್ಚರ್ಗೆಲ್ಲ ನೀವು ದುಡ್ಡು ಕೊಡಿಬೇಕಾದ್ರೆ, ಆ ಥರ ಸಿನಿಮಾ ಥಿಯೇಟ್ರ್ ಕಟ್ಟಿಸ್ಕೊಡಿಬೇಕಾದ್ರೆ ಅಂದರೆ ಅವಾರ್ಡ್ ಕೊಡೋದೆಲ್ಲ ಸರ್ಕಾರ ತುಂಬ ಕಡೆ ಬಂದುಬಿಟ್ಟಿದೆ. ನರೇಂದ್ರ ಮೋದಿಯವರು ಎಲೆಕ್ಷನ್ಗೆ ಮುಂಚೆ ಹೇಳಿದರು, 2014 ಮುಂಚೆ ಹೇಳಿದರು, ಇನ್ನು ಅಲ್ಲಿ ಮಿನಿಮಮ್ ಗೌರ್ಮೆಂಟ್ ಅಂತ. ಅಂದರೆ ಆ ವಾದವನ್ನು ಅವರು ಪೂರ್ತಿ ಪ್ರಮಾಣದಲ್ಲಿ ಅಥವಾ ತಕ್ಕ ಮಟ್ಟ ಪ್ರಮಾಣದಲ್ಲಿ ಪೂರೈಸಿಲ್ಲ ಅಂತ ಹೇಳ್ತೀನಿ ನಾನು. ಸರ್ಕಾರ ಹಿಂದೆ ಸರಿಬೇಕು, ಎಲ್ಲದ ಕಡೆನೂ ಬರಬಾರ್ದು. ಸರ್ಕಾರ ಅವಾರ್ಡ್ ಕೊಡೋದು, ಇದೇ ಒಳ್ಳೆ ಸಿನಿಮಾ ಅಂತ ಹೇಳೋದು, ಅದು ಇನ್ನೊಂದು ಕೆಟ್ಟ ಸಿನಿಮಾ ಅಂತ ಹೇಳೋದು, ಅದೆಲ್ಲ ಮಾಡಬಾರ್ದು ಅಂತ ನನಗನ್ಸುತ್ತೆ. ಓಕೆ ಸರ್, ಒಂದು ದ್ವಂದ್ವತೆ, ತುಕಡೆ ಗ್ಯಾಂಗ್ ಅಂತ ಹೇಳ್ತೀವಿ. ಆ ತುಕಡೆ ಗ್ಯಾಂಗ್ನ ಒಂದು ದ್ವಂದ್ವತೆ ಏನು ಅಂತಂದರೆ, ಒಂದು ವೇಳೆ ಹಿಂದೂಗಳಿಗೆ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಅಥವಾ ಅನ್ಯಾಯಕ್ಕೆ ಒಳಗಾದಂತಹ ಸಂದರ್ಭದಲ್ಲಿ ಅದರ ಬಗ್ಗೆ ಧ್ವನಿಯನ್ನು ಎತ್ತಿದ್ರೆ ಮನುವಾದಿಗಳು ಇವರು ಅನ್ನುವಂತಹ ಮಾತುಗಳನ್ನು ಆಡ್ತಾರೆ. ಅದೇ ಜಾಗದಲ್ಲಿ ಇನ್ನೊಂದು ಸಮುದಾಯ, ಕಾಶ್ಮೀರಿ ಪಂಡಿತರ ಮೇಲೆ ದೌರ್ಜನ್ಯವೆಸಗಿದಂತಹ ಆ ಸಮುದಾಯದಲ್ಲಿ ಗನ್ಗಳನ್ನು ಹಿಡಿದುಕೊಂಡು ಅವರು ಒಂದು ಏನು ಜಿಹಾದನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರುಗಳು ಮಾಡುವಂತಹದ್ದು ಹೋರಾಟ ಅನ್ನುವಂಥದ್ದನ್ನು ಬಣ್ಣಿಸ್ತಾರೆ. ಈ ದ್ವಂದ್ವತೆಗಳು ಎಷ್ಟು ಮಾರಕ ದೇಶಕ್ಕೆ ಅನ್ನುವಂಥದ್ದು? ದೇಶಕ್ಕೆ ದ್ವಂದ್ವತೆ ಮಾರಕನೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದರೆ ನಾವು ದುಡ್ಡು ಕೊಟ್ಟು ಅವ್ರನ್ನ ಸಾಕೋದು ತಪ್ಪು. ಕರೆಕ್ಟ್. ಈಗ ನೋಡಿ, ಇನ್ನು ಕಾಶ್ಮೀರ್ ಈಸ್ ನಾಟ್ ಇನ್ ಇಂಟಿಗ್ರಲ್ ಪಾರ್ಟ್ ಆಫ್ ಇಂಡಿಯಾ ಅಂತ ಯಾರು ಹೇಳಿದ್ರೆ ಅವ್ರಿಗೆ ಹೇಳೋ ಹಕ್ಕಿದೆಯೋ ಇಲ್ಲೋ ಅನ್ನೋದನ್ನು ನಮ್ಮ ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ ಆಗಲಿ ಅವರು ಡಿಸೈಡ್ ಮಾಡಲಿ. ಆದರೆ ನಮ್ಮ ಭಾರತದ ಟ್ಯಾಕ್ಸ್ ಪೇಯರ್ಸು, ಭಾರತದ ಕಾರ್ಮಿಕರು, ಬರೀ ಟ್ಯಾಕ್ಸ್ ಕಟ್ಟೋರೆಲ್ಲ ಕಾಂಟ್ರಿಬ್ಯೂಟ್ ಮಾಡೋದಲ್ವಾ. ಕಾರ್ಮಿಕರು, ಬಡವರು ಕಷ್ಟಪಟ್ಟು ಇದು ಶಾಲೆಗೆ ಸೇರಿಸ್ತಾರೆ. ಈಗ ಮನೆ ಕೆಲಸ ಮಾಡೋರು ಈ ಸರ್ಕಾರಿ ಶಾಲೆಗಳು ಚೆನ್ನಾಗಿಲ್ಲ ಅಂದ್ಬಿಟ್ಟು ಇಂಗ್ಲೀಷ್ ಕಲೀಲಿ ಮಕ್ಕಳನ್ನ ಎಷ್ಟು ದುಬಾರಿ ಫೀಸ್ ಕಟ್ಬಿಟ್ಟು ಪ್ರೈವೇಟ್ ಸ್ಕೂಲ್ಗೆ ಕಳಿಸ್ತಾರೆ. ಅಷ್ಟು ಕಷ್ಟ ಪಡ್ತಾ ಇರೋರಿಗೆ ನೀವು ಅವಮಾನ ಮಾಡೋದಂಗೆ ಇರುತ್ತೆ. ಇಂಥವ್ರನ್ನೆಲ್ಲ ನೀವು ಪ್ರೊಫೆಸರ್ಸ್ ಅಂತ ಕರೆಸಿ ಅವ್ರಿಗೆ 2 ಲಕ್ಷ 2.5 ಲಕ್ಷ ಅದು ಏನು ಕೊಡ್ತಿರೋ ನೀವು ಸಂಬಳ ಕೊಟ್ಟು ಅವ್ರಿಗೆ ಇಳ್ಕೊಳ್ಳೋಕ್ಕೆ ವ್ಯವಸ್ಥೆ ಕೊಟ್ಟು ಅವ್ರ ಕೈಗೆ ಮೈಕ್ ಕೊಟ್ಟು ಇದನ್ನೆಲ್ಲ ಹೇಳಿಸೋದು ತಪ್ಪು. ನೀವು ಅಂಥವ್ರನ್ನ ವಜಾ ಮಾಡಬೇಕು. ನೀವು ಅವ್ರನ್ನ ಬೀದಿಗೆ ತಂದು ಬಿಟ್ಟರೆ ಸಾಕು, ಅವರು ಸರಿ ಹೋಗ್ತಾರೆ. ಹೌದು ಅಲ್ವಾ? ಕರೆಕ್ಟ್. ಅವ್ರ ತಲೆಹರಟೆ ಯಾಕಿದೆ ಅಂದರೆ ಅವರನ್ನ ನೀವು ಬೆಳೆಸಿದ್ದೀರ ಆ ಥರ, ಅದಕ್ಕೆ ಹಂಗಿದ್ದಾರೆ ಅವರು. ಆದ್ರೂ ನಾ ಹೇಳೋದು ಅವ್ರಿಗೆ ಶಿಕ್ಷೆ ಕೊಡೋದು ಮಾಡಬೇಡಿ ಅಂತ. ನೀವು ಅಂತ ಹಂಗೆ ಮಾತಾಡೋ ತಕ್ಷಣ ನೀವು ರೂಲ್ಸ್ ಮಾಡಿ ಯೂನಿವರ್ಸಿಟಿಲಿ. ನೀವು ಈಗ ಸೈನ್ಸ್ ಟೀಚರ್ ಆಗಿರ್ತೀರ ಅಂತ ಇಟ್ಕೊಳ್ಳಿ, ನೀವು ಅದನ್ನು ಮಾಡಿ. ನೀವು ಕಾಲೇಜ್ ಆಚೆ ಹೋಗ್ಬಿಟ್ಟು ನೀವು ಬೇಕಿದ್ರೆ ನೀವು ರಂಗಭೂಮಿಯಲ್ಲಿ ನೀವು ನಾಟಕ ಮಾಡಿ ಅವೆಲ್ಲ ಮಾಡ್ಕೊಳ್ಳಿ, ಎಲ್ಲ ಹೋಗಿ ಭಾಷಣ ಮಾಡಿ ಎಲ್ಲ. ಅದು ಕಾನೂನು ತೀರ್ಮಾನ ಮಾಡಲಿ. ನೀವು ನಿಮ್ಗೆ ಅಲೋ ಮಾಡಬೇಕೋ ಬೇಡವೋ ಅನ್ನೋದು ಕಾನೂನು ತೀರ್ಮಾನ ಮಾಡಲಿ. ಆದರೆ ಯೂನಿವರ್ಸಿಟಿ ರೂಲ್ಸ್ ಹೆಂಗಿರ್ಬೇಕಂದ್ರೆ, ನೀವು ಪ್ರೈವೇಟ್ ಯೂನಿವರ್ಸಿಟಿ ಇದನ್ನು ಮಾಡ್ತೀರಾ ಅಂತಂದ್ರೆ ಅದನ್ನು ಕಾನೂನು ತೀರ್ಮಾನ ಮಾಡಲಿ. ಆದರೆ ನೀವು ನಮ್ಮ ದುಡ್ಡು ಬಳಸಿ ನೀವು ಅವ್ರಿಗೆ ಸಂಬಳ ಕೊಟ್ಟು ಭಾರತೀಯರ ತುಕಡೆ ಹೋಂಗೆ ನೀವು ಅವ್ರಿಗೆ ಹೇಳಕ್ಕೆ ಬಿಡ್ತೀರಾ ಅಂದರೆ ಅದು ತಪ್ಪು ಅಂತ ಅನ್ಸುತ್ತೆ ನನಗೆ. ಓಕೆ, ಅಫ್ಜಲ್ ಗುರು ಅಂಥವ್ರಿಗೆ ಅವರ ಪ್ರಘೋಷಣೆಗಳನ್ನು ಕೂಗುವಂಥದ್ದಾಗಿರ್ಬೋದು. ಇಲ್ಲ ನೋಡ್ರಿ, ಅಫ್ಜಲ್ ಗುರುನ ಹ್ಯಾಂಗ್ ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ಆದರೆ ಅಫ್ಜಲ್ ಗುರು ಒಳ್ಳೆಯವರು ಕೆಟ್ಟವರು ಅನ್ನೋ ರೀತಿಗಲ್ಲ. ಕ್ಯಾಪಿಟಲ್ ಪನಿಷ್ಮೆಂಟ್ ವಿರುದ್ಧ ನಾವು ಕೆಲವರು ಇದ್ದೀವಿ. ನಾ ಹೇಳ್ತಾರೆ, ನೀವು ಆ ಥರ ಯೂನಿಫಾರ್ಮ್ ಆಗಿ ಅಪ್ಲೈ ಮಾಡಿದ್ರೆ ಓಕೆ ಇದೆ. ನೀವು ಈ ಥರ ಸೆಲೆಕ್ಟಿವ್ ಆಗಿ ನೀವು ಮಾಡಿದಾಗ ಏನಾಗುತ್ತೆ, ನಿಮಗೆ ಪ್ರೊಟೆಸ್ಟ್ ಮಾಡೋ ಹಕ್ಕಿದೆ. ಆದರೆ ನೀವು JNU ಅಲ್ಲಿ ಕೂತ್ಕೊಂಡು
ಇನ್ಯಾವುದೋ ಯೂನಿವರ್ಸಿಟಿಲಿ ಕೂತ್ಕೊಂಡು ನೀವು ಸುಪ್ರೀಂ ಕೋರ್ಟಲ್ಲಿ ಕೂತ್ಕೊಂಡು ಆ ಥರದ್ದೆಲ್ಲ ಮಾಡಿದ್ರೆ ತಪ್ಪಾಗುತ್ತೆ. ನೋಡಿ, ಸುಪ್ರೀಂ ಕೋರ್ಟ್ನ ಒಬ್ಬರು ಜಡ್ಜ್ ಹೇಳಿದ್ರು, ಈಗ 370 ಅದು ಇದ್ದಿದ್ದು ಸರಿನೋ ಇಲ್ದಿರೋ ಸರಿನೋ ವಿಚಾರ ಮಾಡೋದು ಒಂದು. ಅಂದರೆ ಅವ್ರು ಏನಂದ್ರು, ಅವರು ಆಲ್ದೋ ಇಟ್ ಸೇಸ್ ಇಟ್ಸ್ ಎ ಟೆಂಪರರಿ ಪ್ರಾವಿಷನ್, ಇಟ್ ಈಸ್ ಎ ಪರ್ಮನೆಂಟ್ ಪ್ರಾವಿಷನ್. ಇದು ನ್ಯಾಯದ ರೀತಿನೇನ್ರಿ ಹಂಗೆ ಹೇಳೋದು? ಆಲ್ದೋ ಇಟ್ಸ್ ಎ ಟೆಂಪರರಿ ಪ್ರಾವಿಷನ್, ಇಟ್ಸ್ ಎ ಪರ್ಮನೆಂಟ್ ಪ್ರಾವಿಷನ್ ಅಂದರೆ ಏನು ಅರ್ಥ ಬರುತ್ತೆ? ಇಲ್ಲ ಟೆಂಪರರಿ ಪ್ರಾವಿಷನ್ ಇಲ್ಲ ಪರ್ಮನೆಂಟ್ ಪ್ರಾವಿಷನ್, ಏನು ಅರ್ಥ ಬರುತ್ತೆ ಇದು ಅದು ಅಂತಂದರೆ ನೀವು ನಾನು ಇದು ನಿಮ್ಮ ಮುಂದೆ ಕೂತಿದ್ದೀನಿ ಅಂತ ಅಂದರೂ ಅರ್ಥ ನೀವು ನನ್ನ ಮುಂದೆ ಕೂತಿಲ್ಲ ಅಂತ ಹೇಳಿದ್ರೆ ಈ ಥರ ಇರುತ್ತೆ ಮಾತದು. ಒಂದು ಪದದ ಅರ್ಥ ತದ್ವಿರುದ್ಧವಾದ ಅರ್ಥ ಅದಕ್ಕೆ ಕೊಟ್ಟರೆ ನೀವು, ಅದಕ್ಕೆ ನಾನು ಹೇಳೋದು ಒಬ್ಬರ ತಪ್ಪಲ್ಲ, ಇದು ನಮ್ಮೆಲ್ಲರ ತಪ್ಪು. ನಾವು ಇಷ್ಟು ವರ್ಷ ತಡ್ಕೊಂಡಿದ್ದು ತಪ್ಪು. ಕಾಂಗ್ರೆಸ್ ಅವ್ರು ಹೇಳೋದು ಭಾಳ ಒಂದು ನಾನು ಮೆಚ್ತೀನಿ. ಪಂಡಿತರು ಅಲ್ಲಿಂದ ಹೊರಟೋದ್ರು, 1,20,000 ಜನನೋ ಏನೋ. ಈಗ ನಂಬರ್ ಇಷ್ಟೆಲ್ಲ ಮಾತಾಡಿದ್ಮೇಲೆ ಎಷ್ಟೊಂದು ನಂಬರ್ಸ್ ಮಧ್ಯೆ ಅದೊಂದು ಸ್ವಲ್ಪ ಸ್ಟೇಬಲ್ ಆಗಿ ಬರ್ತಾಯಿದೆ. 1,20,000 ಕುಟುಂಬಗಳು ಅಲ್ಲಿಂದ ಹೋದರು ಅಂತನೋ ಏನೋ ಬರ್ತಾಯಿದೆ ಇವಾಗ. ಏನೋ ನಂಬರ್ ನನಗೆ ಗೊತ್ತಿಲ್ಲ. ಆದರೆ ಅವರೆಲ್ಲ ಹೊರಟೋದ ಮೇಲೆ ಅಲ್ಲಿ ಭಯೋತ್ಪಾದನೆಯಿಂದ, ಆತಂಕವಾದಿಗಳಿಂದ ನೋವಿಗೆ, ಹಿಂಸಾಚಾರಕ್ಕೆ ಒಳಗಾಗಿರೋರು ಅಲ್ಲಿ ನೆಲೆಸಿರುವ ಮುಸ್ಲಿಮರು. ಅಲ್ಲಿರೋ ಮುಸಲ್ಮಾನರಿಗೆ ಈ ಮಿಲಿಟೆಂಟ್ಸಿಂದ ಅವ್ರಿಗೂ ದ್ರೋಹ ಆಗ್ತಾ ಇದೆ. ನೀವು ಅವ್ರಿಗೂ ಪರಿಹಾರ ಕೊಡಿ, ಅವ್ರಿಗೂ ನೋವಾಗಿದೆ. ಈಗ ನೀವು ಹೇಳ್ತಿದ್ದೀರಿ ಇಂಡಿಯನ್ ಫೌಜಿಂದ ಅವ್ರಿಗೆ ಕಷ್ಟ ಆಗಿದೆ ಅಂತಂದರೆ, ಇಂಡಿಯನ್ ಫೌಜ್ ಮಾಡಿರುವ ಏನಾದ್ರು ತಪ್ಪು ಮಾಡಿದರೆ ಅವ್ರದ್ದು ಕೋರ್ಟ್ ಮಾರ್ಷಲ್ ಮಾಡಿಸಿ, ಅವ್ರಿಗೂ ಶಿಕ್ಷೆ ಕೊಡಿ. ನಾ ಹೇಳೋದು ಇನ್ಮೇಲೆ ಈ ಥರ ಮಾತಾಡೋಣ. ಯಾರು ತಪ್ಪು ಮಾಡಿದ್ದಾರೆ, ನಿಮ್ಮ ಮುಂದೆ ನೋವು ತಂದು ಅನುಭವಿಸಿದವ್ರು ಇದ್ದಾರೆ, ಕರೆಕ್ಟ್, ಅವ್ರ ಅಳನನ್ನು ಕೇಳಿ. ಹೌದು, ಆಯಿತಾ? ಅವ್ರ ಪರವಾಗಿ ನಿಲ್ಲಿ. ಅವ್ರಿಗೇನು ಸಹಾಯ ಮಾಡೋಕ್ಕಾದ್ರೆ ಮಾಡಿ. ಹಾಗೆ ಮಾತಾಡೋಣ ಇನ್ಮೇಲೆ. ಈ ಕೋಮು ಅಂತ ಹೇಳಿ, ಈಗ ಸೆಕ್ಷನ್ 302 ಮರ್ಡರು. ಈಗ ನಾನು ಮರ್ಡರ್ ಮಾಡಿದ್ರೆ ಒಂಥರ, ನಮ್ಮ ಬೇರೆ ಜಾತಿಯವರು ಮರ್ಡರ್ ಮಾಡಿದ್ರೆ ಒಂಥರ ತೀರ್ಮಾನ ಮಾಡೋಕ್ಕಾಗತ್ತೆ? ಆಗಲ್ಲ. ಕರೆಕ್ಟ್. ತಪ್ಪಂದರೆ ತಪ್ಪು ಅಲ್ವಾ? ಸರ್, ಫೈನಲಿ ದ ಕಾಶ್ಮೀರ್ ಫೈಲ್ಸ್, ಇದನ್ನು ತಮ್ಮ ಪದಗಳಲ್ಲಿ ಅದನ್ನು ವ್ಯಾಖ್ಯಾನಿಸೋದಾದರೆ ಯಾವ ರೀತಿ ವ್ಯಾಖ್ಯಾನ ಕೊಡ್ತೀರಾ ಅದಕ್ಕೆ ಅಂತ? ಸ್ಪೆಸಿಫಿಕ್ ಆಗಿ ನಾನು ಕಾಶ್ಮೀರ್ ಫೈಲ್ಸ್ ಬಗ್ಗೆ ನಾನು ಹೇಳ್ತೀನಿ. ನನ್ನ ಅಭಿಪ್ರಾಯ ನೋಡಿ, ನಾವು ಮುಖ್ಯವಾಗಿ, ನಾನು ಎಲ್ಲ ಮೈನಾರಿಟೀಸ್ ಹೇಳಲ್ಲ, ತುಂಬ ಈಗ ಪಾರ್ಸಿಗಳ ಬಗ್ಗೆ ನಾವು ಯಾರೂ ಮಾತಾಡೋದಿಲ್ಲ. ಹೌದು, ಆಯಿತಾ? ಆದರೆ ಸಿಗ್ನಿಫಿಕೆಂಟ್ ಮೈನಾರಿಟಿ ಇದ್ದಾಗ, ಈಗ ಒಂದು ಹಿಂದೂಸಲ್ಲೇ ದಲಿತರು ಒಂದು 20% ಇರ್ಬೋದು. ಅಂದರೆ ಶೆಡ್ಯೂಲ್ ಕಾಸ್ಟ್ಸ್, ಶೆಡ್ಯೂಲ್ ಟ್ರೈಬ್ಸ್ ಎಲ್ಲರನ್ನು ಸೇರಿಸಿ ಹೇಳಿದ್ರೆ ಒಂದು 20% ಇರ್ಬೋದು, 18% ಇರ್ಬೋದು. ಕರ್ನಾಟಕದಲ್ಲಿ 20-24% ಇದೆ, 25% ಇದೆ ಅಂತ ಹೇಳ್ತಿದ್ದಾರೆ. ಅವರನ್ನು ಬಿಟ್ಟರೆ ಭಾಳ ದೊಡ್ಡ ಸಮುದಾಯ ಅಂದರೆ ಮುಸ್ಲಿಮ್ಸ್, 13-14% ಇರ್ಬೋದು. ಆದರೆ ಅವರು ಒಂದೇ ಥರ ಅಲ್ಲ, ಅವ್ರಿಗೂ ಅಷ್ಟೇ. ದೇ ಆರ್ ಆಲ್ಸೋ ಶೇಪ್ ಬೈ ಲ್ಯಾಂಗ್ವೇಜ್. ಕನ್ನಡದಲ್ಲಿ ಮುಸ್ಲಿಮ್ಸ್ ಇರ್ತಾರೆ, ಮಲಯಾಳಂ ಮುಸ್ಲಿಮ್ಸ್ ಇರ್ತಾರೆ. ಒಂದೇ ಥರ ಅಲ್ಲ. ಹೇಗೆ ಹಿಂದೂಸ್ ಎಲ್ಲ ಒಂದೇ ಥರ ಅಲ್ಲ, ಅದೇ ಥರ ಮುಸ್ಲಿಮ್ಸು ಒಂದೇ ಥರ ಇಲ್ಲ. ಭಾಳ ದೊಡ್ಡ ದೇಶ, ಭಾಳ ಒಂದು ಬಹುಮುಖಿ ಕಲ್ಪನೆ ಇರಬೇಕು ನಮಗೆ. ಅಂದರೆ ಇದೆ ಅಂತ ನಾವು ತಿಳ್ಕೊಬೇಕು. ಒಬ್ಬೊಬ್ಬರು ಒಂದೊಂಥರ ಭಾವಿಸ್ಕೊಳ್ತಾರೆ ಭಾರತವನ್ನು. ಕೆಲವರು ಹಿಂದೂಸ್ತಾನ್ ಅಂತ ಭಾವಿಸ್ಕೋಬೋದು, ಕೆಲವು ಇಂಡಿಯಾ ಅಂತ ಭಾವಿಸ್ಕೋ, ಕೆಲವು ಭಾರತ ಅಂತಲೂ ಭಾವಿಸ್ಕೋಬೋದು ಅಲ್ವಾ? ಆ ಥರದ್ದು ಇದೆ. ನಾವು ಅದನ್ನು ಒಪ್ಕೊಳ್ಳೋದಾದರೆ, ನಾವು ಇಷ್ಟಂತೂ ಸತ್ಯ, ಒಂದು 25 ಕೋಟಿ ಮುಸ್ಲಿಮ್ಸ್ ಇದ್ದಾರೆ ಭಾರತದಲ್ಲಿ ಅಂತ ಇಟ್ಕೊಳ್ಳಿ. ಆಯಿತಾ? ನನಗಿಷ್ಟ ಇಲ್ಲ ಅಂತ ಮಾತಾಡೋದು ತಪ್ಪು. ಕರೆಕ್ಟ್. ಅವ್ರು ಇದ್ದಾರೆ, ನೀವು ಇದ್ದೀರಾ, ನಾವು ಇದ್ದೀವಿ. ಆಯಿತಾ? ನಾವು ಬೇರೆ ಬೇರೆ ಥರ ವಿಂಗಡಣೆಗಳನ್ನ ಮಾಡ್ಬೋದು. ಈ ಜಾತಿಯವ್ರು ಇಷ್ಟು ಜನ ಇದ್ದಾರೆ ಅಂತ ಹೇಳ್ಬೋದು, ಈ ಮತದವ್ರು ಇಷ್ಟು ಜನ ಅಂತ ಹೇಳ್ಬೋದು. ನಾವೆಲ್ಲರೂ ಇದ್ದೀವಿ ರೀ ಇಲ್ಲಿ. ನಾವೊಂದು ಸಹಬಾಳ್ವೆಯನ್ನು ನಾವು ಮಾಡ್ಕೋಬೇಕಂದ್ರೆ, ನಾವು ಒಟ್ಟಿಗೆ ಸೇರಿ ಚೆನ್ನಾಗಿ ಬದುಕೋದಕ್ಕೆ ಹೇಗೆ ಸಾಧ್ಯ ಅನ್ನೋದನ್ನು ಯೋಚನೆ ಮಾಡಬೇಕಂದ್ರೆ, ಪರಸ್ಪರ ನಮ್ಮಲ್ಲಿರುವ ಅನುಮಾನಗಳು, ಪರಸ್ಪರ ಸಂಶಯಗಳೇನಿರುತ್ತೋ ಅದರ ನಿವಾರಣೆ ಆಗಬೇಕು ಅಂದರೆ ನೀವು ಸತ್ಯ ಸಂಗತಿಗಳನ್ನು ಹೇಳಬೇಕು. ಹೌದು. ಹೇಳಿ ತಪ್ಪಾಗಿರೋ ಕಡೆ ತಪ್ಪಾಗಿದೆ ಅಂತ ಅನಿಸೋ ಒಂದು ಮನೋಭಾವ ಒಂದು ಕಡೆ ಇರಬೇಕು. ತಪ್ಪು ಮಾಡಿದವ್ರಿಗೆ ತಪ್ಪು ಮಾಡಿದ್ದೀವಿ ಪಾಪ ಪ್ರಜ್ಞೆ ಇರಬೇಕು. ತಪ್ಪಾದವ್ರಿಗೆ ಇದಾಯಿತು, ಇದನ್ನು ಕ್ಷಮಿಸಿ ಮುಂದೆ ಹೆಜ್ಜೆ ಇಡೋಣ ಒಟ್ಟಿಗೆ ಅನ್ನೋ ಥರದ್ದು ಇರಬೇಕು ಅನ್ನೋದಾದರೆ, ಇದೊಂದು ಆದರ್ಶ. ಹೀಗಿರಬೇಕು ಅನ್ನೋದಾದರೆ
ಒಬ್ಬರೊಬ್ಬರ ಕಥೆಗಳನ್ನು ಸಂಕಟಗಳನ್ನ ಕೇಳೋ ಥರ ವ್ಯವಧಾನ ನಾವು ಬೆಳೆಸ್ಕೋಬೇಕಾಗತ್ತೆ. ಓಕೆ, ವೆಲ್ ಸರ್, ತುಂಬ ಖುಷಿ ಆಯಿತು ಸರ್ ಮಾತಾಡಿ ತಮ್ಮ ಜೊತೆ. ಬಟ್ ಬೇಜಾರೇನು ಅಂದರೆ ದ ಕಾಶ್ಮೀರ್ ಫೈಲ್ಸ್ ಅದರಲ್ಲಾದಂತಹ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು. ಸೊ ಆ ನಿಟ್ಟಿನಲ್ಲಿ ಏನಾದರೂ ಒಂದು ಕ್ರಮ ತಗೊಳ್ಬೇಕು ಅಂತ ಅನ್ಸುತ್ತೆ ಸರ್. ಇಲ್ಲ, ನ್ಯಾಯ ಸಿಗೋದು ಅಂದರೆ ಅಟ್ಲೀಸ್ಟ್ ಅವ್ರು ಅಲ್ಲಿ ಹೋಗಿ ಇರೋ ಥರ ಮಾಡಿದರೆ ತುಂಬ. ನನಗೆ ನೋಡಿ ತುಂಬ ಬೇಜಾರಾಗಿದ್ದು ಏನಂದರೆ, ನಾಳೆ ಇನ್ಯಾರಿಗೂ ಆಗುತ್ತೆ, ನಾವು ಸುಮ್ಮನೆ ಇದ್ರೆ ಏನಾಗುತ್ತೆ ನೋಡಿ ಅಧಿಕಾರ ಯಾರ ಕೈಯಲ್ಲಿ ಇರುತ್ತೋ ಅವರು ಹಿಂಸೆ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಇದನ್ನು ನೀವು ಓಕೆ ಅಂತ ಅಂದರೆ ಅದನ್ನು ಓಕೆ ಅನ್ಬೇಕಾಗತ್ತೆ, ಮುಂದೆ ಹಂಗಾಗ್ಬಿಡುತ್ತೆ. ಹೌದು ಸರ್, ಅಲ್ವಾ ಸರ್. ಇನ್ನು ಅನುಪಮ್ ಖೇರ್ ಅವರ ಬಗ್ಗೆ ಮಾತಾಡೋದಾದ್ರೆ ಸರ್, ಅವರ ಜೊತೆ ಸಾಕಷ್ಟು ಚಿತ್ರಗಳಲ್ಲಿ ಸ್ಕ್ರೀನ್ ಸ್ಪೇಸನ್ನು ಶೇರ್ ಮಾಡ್ಕೊಂಡಿದ್ದೀರಿ. 2 ಸಿನಿಮಾಲ್ಲಿ ಮಾಡಿದ್ದೀವಿ. ಹೌದು ಸರ್, ದ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್, ಅದರ ಜೊತೆಗೆ ದ ಕಾಶ್ಮೀರ್ ಫೈಲ್ಸ್. ನೋಡಿ, ಅನುಪಮ್ ಖೇರ್ ಅವರು ಸ್ಪಷ್ಟವಾಗಿ ಕೆಲವು ನಿಲುವುಗಳನ್ನು ತೊಗೊಂಡಿದ್ದಾರೆ. ಅವರು ಸ್ವತಃ ಅನುಭವಿಸಿದ್ರಿಂದ ಅನಂತ್ನಾಗ್ ಅವ್ರು ಹೇಳ್ಕೊಂಡ್ರು, ಅನುಪಮ್ ಖೇರ್ ಅವರು ಫೋನ್ ಮಾಡಿ ಕಣ್ಣೀರಿಟ್ರು. ಹೌದು, 30 ವರ್ಷದ ಹಿಂದೆ ನಮಗೇನಾದ್ರು ಮಾಡ್ತೀರಾ ಅಂತ ಕೇಳ್ಕೊಂಡ್ರು ಅಂತ. ನೀವು ಯಾರು ನೇರ ವಿಕ್ಟಿಮ್ಸ್ ಆಗಿರ್ತಾರೋ, ನಮಗಿಲ್ಲದೆ ಇರೋ ಒಂದು ಪೇಷನ್ಸನ್ನು ಅವರಿಂದ ನಿರೀಕ್ಷೆ ಮಾಡಬಾರ್ದು. ಅಲ್ಲ, ನಾವು ದೂರ ನಿಂತು ನೋಡೋರಿಗೆ ಇಲ್ಲದೆ ಇರೋ ಪೇಷನ್ಸನ್ನು ಅವ್ರಿಗಿರಬೇಕು ಅಂತ ಹೇಳೋದು ತಪ್ಪಾಗುತ್ತೆ. ವಿಕ್ಟಿಮ್ಸ್ ಅಳ್ತಾರ್ರಿ. ಹತ್ತಾಗ ಕೆಲವರು ಮನೇಲಿ ಮಕ್ಕಳು ಸಿಟ್ಟಾದಾಗ ಬೈತಾರೆ ತಂದೆ ತಾಯಿನ, ಅಲ್ವಾ? ಹೌದು ಸರ್. ಅದನ್ನು ತಡ್ಕೋಬೇಕು, ಅಲ್ವಾ? ಭಾರತಕ್ಕೆ ಆ ತಾಯ್ತನ ಇರಬೇಕು. ಅವರು ನೋವು ಉಂಡಿರೋರು ಅವ್ರು ಹೇಳ್ತಾರೆ. ಆದರೆ ಈಗ ಸಿನಿಮಾ ನೋಡ್ಕೊಂಡು ಬಂದು ಏನೋ ಇದು ಹಿಂದೂ ಮುಸ್ಲಿಮ್ ಕತೆ, ಹಿಂದೂಸ್ಗೆ ಇದರಿಂದ ಜಯ ಆಯಿತು ಅನ್ನೋ ಥರ ಮಾಡೋದನ್ನು ತಪ್ಪಾಗುತ್ತೆ. ಅಂದರೆ ನಿಮಗೇನೇನೂ ಆಗಿಲ್ಲ, ನೀವೆಲ್ಲ ಪವರಲ್ಲಿದ್ದರೆ ನೀವು 30 ವರ್ಷ ಏನೂ ಮಾಡಿಲ್ಲ ಅಲ್ಲ, ಯಾರನ್ನ ದೂಷಿಸ್ತಿದ್ದೀರಾ ಇವಾಗ? ಹೌದು, ಅಲ್ವಾ? ಅದಕ್ಕೆ ಅನುಪಮ್ ಖೇರ್ ಅವರ ಭಾವನೆಯನ್ನು ನಾನು ಅರ್ಥ ಮಾಡ್ಕೊಳ್ತೀನಿ. ನಾವು ತಡ್ಕೋಬೇಕು ಅದನ್ನು. ಕರೆಕ್ಟ್ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ತುಂಬ ಖುಷಿ ಆಯಿತು ತಮ್ಮ ಜೊತೆ ಮಾತಾಡಿ. ವೆಲ್, ಅದೇನೇ ಇದ್ರೂ ಕೂಡ ಕಾಶ್ಮೀರದ ಪಂಡಿತರಿಗೆ ನ್ಯಾಯ ಸಿಗಬೇಕು. ಅನ್ಯಾಯ ಆದಂತಹವರ ಧ್ವನಿಯನ್ನು ಇಷ್ಟು ವರ್ಷ ಅಡಗಿಸಿಟ್ಟಿದ್ದಂತಹದ್ದು ಎಲ್ಲೋ ಒಂದು ಕಡೆ ಬೇಸರ ಪತ್ರಕರ್ತರಲ್ಲೂ ಇರುತ್ತೆ, ಪೊಲೀಸ್ ಅಧಿಕಾರಿಗಳಲ್ಲೂ ಇರುತ್ತೆ. ಅದರ ಜೊತೆಗೆ ಅಲ್ಲಿದ್ದಂತಹ ಒಂದಷ್ಟು ಜನ IAS ಅಧಿಕಾರಿಗಳಿಗೂ ಆ ಪಾಪ ಪ್ರಜ್ಞೆ ಕಾಡ್ತಾ ಇರುತ್ತೆ ಅಂತ ಅನ್ಸುತ್ತೆ. ಅದೇನೇ ಇದ್ರೂ ಕೂಡ ಕಾಶ್ಮೀರಿ ಪಂಡಿತರು ಕಾಶ್ಮೀರದಲ್ಲಿ ಹೋಗಿ ಮತ್ತೆ ಭದ್ರ ನೆಲೆಯನ್ನು ಊರಿದ್ರೆ ಮಾತ್ರ ಇದಕ್ಕೆ ಜಯ ಸಿಗುತ್ತೆ. ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್. ನಾನು ಸೈಯದ್ ಹಿದಾಯತ್. ಡೌನ್ಲೋಡ್ ಪಬ್ಲಿಕ್ ನೆಕ್ಸ್ಟ್.